तमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः, गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ಭಗವದ್ಗೀತೆಯ 7ನೇ ಅಧ್ಯಾಯದ ಅರ್ಥವನ್ನು ನೋಡ್ತಾ ಇದ್ದೀವಿ. ಮೂರು ರೀತಿಯ ಭಕ್ತರನ್ನು ಭಗವಂತ ಇಲ್ಲಿ ಹೇಳಿದ್ದಾನೆ. ಆರ್ತ, ಅರ್ಥಾರ್ಥಿ ಮತ್ತು ಜಿಜ್ಞಾಸು. 4 ರೀತಿಯದ್ದು: ಆರ್ತ, ಅರ್ಥಾರ್ಥಿ, ಜಿಜ್ಞಾಸು ಮತ್ತು ಜ್ಞಾನಿ. ಇವರು ಎಲ್ಲರೂ ಶ್ರೇಷ್ಠರೇ, ಆದರೆ ಜ್ಞಾನಿಯಾದವನು ಮಾತ್ರ ನನಗೆ ಬಹಳ ಹತ್ತಿರ ಆಗಿರೋನು ಅಂತ ಭಗವಂತ ಹೇಳಿದ್ದಾನೆ. ಅವನು ಶ್ರೇಷ್ಠ ಅಂತ. ಅದರಲ್ಲಿ ಜ್ಞಾನಿಯು ಶ್ರೇಷ್ಠನೋ ಅವನು ನನ್ನಿಂದ ದೂರವಾಗುವುದಿಲ್ಲ. ಅವನ ಭಕ್ತಿ ಅನನ್ಯವಾದುದು. ಅವನು ನನಗೆ ಪರಮ ಪ್ರಿಯನು, ಅವನಿಗೆ ನಾನು ಪ್ರಾಣಪ್ರಿಯನು. ಇದನ್ನು ನೋಡಿ ಮುಂದುವರಿಸ್ತಾ, ಉದಾರ ಸರ್ವಯೇವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸಹಿ ಯುಕ್ತಾತ್ಮಾ ಮಾಮೇವಾನುತ್ತಮಾಂ ಗತಿಂ. ಈ ಶ್ಲೋಕವನ್ನು ನೋಡಿದ್ವಿ. ಮತ್ತೆ ಮೇಲೆ ಹೇಳಿದ ಎಲ್ಲರೂ ಉತ್ತಮರೇ, ಆದರೂ ಸಹ ಜ್ಞಾನಿಯು ಮಾತ್ರ ಸಾಕ್ಷಾತ್ ನನ್ನ ಸ್ವರೂಪವೇ. ಅವನು ಎಲ್ಲ ವಿಧದಿಂದಲೂ ನನ್ನನ್ನೇ ಪರಮಗತಿ ಎಂದು ನಂಬಿರುತ್ತಾನೆ. ಪರಮಗತಿ ಅಂತ ಇಲ್ಲಿ ಹೇಳುವಾಗ ಅಲ್ಟಿಮೇಟ್, ಅವನಿಗೆ ಬೇರೆ ಏನೂ ಬೇಕಾಗೇ ಇಲ್ಲ. ಅದ್ವೈತದಲ್ಲಾದರೆ ನಿತ್ಯ ಶುದ್ಧ ಆನಂದ ಸ್ವರೂಪ ನಾನು ಅನ್ನೋದನ್ನು ಅವನು ಅದನ್ನು ಸಾಧಿಸಿಬಿಡ್ತಾನೆ. ನಿತ್ಯ ಶುದ್ಧ ಅನಂತ ಸ್ವರೂಪವೇ ನಾನು ಅನ್ನೋದನ್ನು ಅವನು ಅನುಭವಿಸಿಬಿಡ್ತಾನೆ ಅಂತ. ಅವನು ಜ್ಞಾನಿ. ಅವನು ಅದು ಬಿಟ್ಟರೆ ನನಗೆ ಬೇರೆ ಏನು ಬೇಕಾಗೇ ಇಲ್ಲ. ಅವನ ಪ್ರತಿ ದಿನವೂ ಕೂಡ ಇದೇ ಕೊನೆ ದಿನ ಇರ್ಬೋದು, ನನಗೆ ಮುಂದೆ ನಾನು ಏನು ಸಾಧನೆ ಮಾಡಲಿಕ್ಕಾಗತ್ತೋ ಇಲ್ವೋ ಅಂತ ತಿಳ್ಕೊಂಡು ಅವನು ಸಂಪೂರ್ಣವಾಗಿ ಆ ಭಗವಂತನಲ್ಲೇ ಲೀನ ಆಗಿಬಿಟ್ಟಿರ್ತಾನೆ. ಆದ್ದರಿಂದ ಸಾಕ್ಷಾತ್ ನನ್ನ ಸ್ವರೂಪವನ್ನೇ, ಇಲ್ಲಿ ನನ್ನ ಸ್ವರೂಪ ಅಂತ ಅದ್ವೈತದಲ್ಲಿ ಹೇಳುವಾಗ ಆ ನಿತ್ಯ ಶುದ್ಧ ಆನಂದ ಸ್ವರೂಪವೇ ಅವನಾಗಿ ಬಿಡ್ತಾನೆ ಅಂತ ಮುಂದುವರಿಸ್ತಾ, ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮಾ ಸುದುರ್ಲಭಃ. ಅನೇಕ ಜನ್ಮಗಳ ಕೊನೆಯಲ್ಲಿ ಜ್ಞಾನಿಯು ಇಲ್ಲಿ ಕಾಣುವುದೆಲ್ಲವೂ ವಾಸುದೇವನೇ ಎಂದು ನನ್ನನ್ನು ಯಥಾವತ್ತಾಗಿ ತಿಳಿಯುತ್ತಾನೆ. ಅಂತಹ ಮಹನೀಯರು ತೀರಾ ಅಪರೂಪ. ಎಷ್ಟು ಸುಂದರವಾಗಿದೆ ನೋಡಿ. ಅನೇಕ ಜನ್ಮಗಳ ಕೊನೆಯಲ್ಲಿ, ಅಂದರೆ ಇದು ಒಂದೇ ಜನ್ಮದಲ್ಲಿ ಆಗಿ ಹೋಯ್ತು ಅಥವಾ ಆಗ್ಬಿಡ್ತು ಅನ್ನೋ ಥರದಲ್ಲಿ ಇಲ್ಲ ಇಲ್ಲಿ. ಅವನು ಸಾಕಷ್ಟು ಜನ್ಮಗಳಲ್ಲಿ ಸಾಧನೆಯನ್ನು ಮಾಡಿ ಈ ಜನ್ಮದಲ್ಲಿ ಅವನು ಜ್ಞಾನಿ ಅಂತ ಆಗಿದ್ದಾನೆ, ಜ್ಞಾನಿ ಅಂತ ಅನ್ನಿಸ್ಕೊಂಡಿದ್ದಾನೆ. ಅದರಿಂದ ನಾವೆಲ್ಲ ಯೋಚನೆ ಮಾಡೋದು ಬೇಡ, ಇಷ್ಟೆಲ್ಲ ಸಾಧನೆ ಈ ಜನ್ಮದಲ್ಲೇ ಆಗುತ್ತಾ ಗೊತ್ತಿಲ್ಲ. ಜನ್ಮಗಳ ಕೊನೆಯಲ್ಲಿ ಜ್ಞಾನಿಯು ಇಲ್ಲಿ ಕಾಣುವುದೆಲ್ಲವೂ ವಾಸುದೇವನೇ ಎಂದು ನನ್ನನ್ನು ಯಥಾವತ್ತಾಗಿ ತಿಳಿಯುತ್ತಾನೆ. ಯಥಾವತ್ತಾಗಿ ತಿಳಿಯೋದು ಅಂದ್ರೇನು? ಎಲ್ಲೆಲ್ಲೂ ಚೈತನ್ಯ ಶಕ್ತಿಯೇ ಇರುವಂಥದ್ದು, ಬೇರೆ ಚೈತನ್ಯ ಶಕ್ತಿ ಬಿಟ್ಟರೆ ಬೇರೆ ಎಂಥದೂ ಇಲ್ಲ ಇಲ್ಲಿ. ಎಲ್ಲ ಕಡೆಯೂ ಆ ಭಗವಂತನನ್ನೇ ನೋಡುವುದನ್ನು
ಜ್ಞಾನಿ ರೂಢಿಸ್ಕೊಂಡಿರ್ತಾನೆ. ಹೇಗದು ಒಂದು ಜನ್ಮದಲ್ಲಾಗಿಲ್ಲ, ಅವನ ಜನ್ಮಾಂತರಗಳ ಸಾಧನೆಯಿಂದ ಅವನು ಅದನ್ನು ಮಾಡಿದ್ದಾನೆ. ನೋಡಿ, ನಾವೆಲ್ಲವೂ ಏನೋ ಒಂದು ಆಕ್ಸಿಡೆಂಟ್ ಆಗಿ ಹುಟ್ಬಿಟ್ಟಿದ್ದೀವಿ ಆ ಥರ ಇಲ್ಲ. ಅದು ಮೆನಿ ತುಂಬ ಜನ್ಮಗಳನ್ನು ನಾನು ತಗೊಂಡಿದ್ದೀನಿ ಈ ರೀತಿಯ ಒಂದು ಪ್ರಬುದ್ಧವಾದ ಜೀವನವನ್ನು ನಡೆಸಬೇಕು ಅಂದರೆ. ಇದು ಒಂದೇ ಜನ್ಮದಲ್ಲಿ ಆಗಿರುವಂಥದ್ದಲ್ಲ, ಎಷ್ಟೋ ಜನ್ಮಗಳಲ್ಲಿ ಆಗಿರುವಂಥದ್ದು. ಈಗ ಈ ಜನ್ಮದಲ್ಲಿ ನಾನು ಇಷ್ಟರ ಮಟ್ಟಿಗೆ ಇದ್ದೀನಿ ಅಂದರೆ ಇದಕ್ಕಿಂತ ನಾನು ಮೇಲೆ ಬೆಳಿಬೇಕು ಅನ್ನೋ ಪ್ರಯತ್ನ ನನ್ನದಾಗಬೇಕು. ಇವತ್ತು ಇಷ್ಟೆಲ್ಲ ಸಾಧನೆ ನನ್ನಿಂದ ಆಗಿದೆ, ಈ ರೀತಿಯಾದ ಜ್ಞಾನ, ಆತ್ಮಜ್ಞಾನ ನನಗೆ ಇಷ್ಟು ಸಿಕ್ಕಿದೆ, ಇಲ್ಲಿಂದ ಮುಂದಕ್ಕೆ ಕೂಡ ನಾನು ಬೆಳಿಬೇಕು. ಇದು ಹೇಗೆ ಸಿಕ್ಕಿದೆ? ಜನ್ಮಗಳ ಸಾಧನೆಯಿಂದ. ಎಲ್ಲರಿಗೂ ಇದು ಸುಮ್ಮನೆ ಸಿಗೋದಿಲ್ಲ ನೋಡಿ. ಭಗವಂತನೇ ಹೇಳ್ತಾನೆ, ಇವತ್ತೆಲ್ಲ ನಮ್ಮ ಕೈಯಲ್ಲಿ ಭಗವದ್ಗೀತೆ ಪುಸ್ತಕ ಇದೆ, ನಾವು ತಕ್ಕ ಮಟ್ಟಿಗೆ ಅದನ್ನು ಅಧ್ಯಯನ ಮಾಡ್ತಾ ಇದ್ದೀವಿ ಅಂತಂದರೆ ಅದು ಭಗವಂತನ ಕೃಪೆ, ನಮ್ಮ ಸಾಧನೆಯ ಫಲ ಎರಡೂ ಇರೋದ್ರಿಂದ ಇವತ್ತು ನಮ್ಮ ಕೈಯಲ್ಲಿ ಈ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇದೆ. ಎಲ್ಲರಿಗೂ ಇದು ಅಷ್ಟೊಂದು ಸುಲಭವಾಗಿ ಲಭ್ಯ ಆಗೋದಿಲ್ಲ, ಹೌದಾ? ಅಂತಹ ಮಹನೀಯರು ತೀರಾ ಅಪರೂಪ. ಹಾಗೆ ಎಲ್ಲರಲ್ಲೂ ಭಗವಂತನನ್ನೇ ನೋಡುವಂತಹ ಜ್ಞಾನಿಗಳಿರ್ಬೋದು, ಸಂತರಿರ್ಬೋದು, ಸಾಧು ಸಂತರಿರ್ಬೋದು, ಜ್ಞಾನಿಗಳಿರ್ಬೋದು, ಬಹಳ ವಿರಳ. ಯಾಕೆ? ಈ ರೀತಿಯ ಆತ್ಮಜ್ಞಾನದ ಅಧ್ಯಯನ ಮಾಡೋದೇ ಕಡಿಮೆ ಜನ, ನಾವೇ ನೋಡಿದ್ದೀವಲ್ವ. ಆದರೆ ಇದರಲ್ಲಿ ಇದನ್ನು ಅಧ್ಯಯನ ಮಾಡಿ ಜ್ಞಾನವನ್ನು ಪಡ್ಕೊಂಡು ಅವರು ಎಲ್ಲೆಲ್ಲೂ ವಾಸುದೇವನನ್ನೇ ಅಂದರೆ ಭಗವಂತನನ್ನೇ ನೋಡ್ತಿದ್ದಾರೆ ಅಂತ ಅನ್ನೋರು ಬಹಳ ಅಪರೂಪ ಅಂತ ಭಗವಂತನೇ ಹೇಳ್ತಾನೆ. ಮುಂದುವರೆಸ್ತಾ, ಕಾಮೈಸ್ತೈಸ್ತೈಋತಜ್ಞಾನಾಃ ಪ್ರಪದ್ಯಂತೇನ್ಯದೇವತಾಃ ತಂ ನಿಯಮಮಾಸ್ಥಾಯ ಪ್ರಕೃತ್ಯಾ ನಿಯತಾ ಸ್ವಯಾ. ತಮ್ಮ ಮನಸ್ಸಿನ ಕಾಮಗಳಿಂದಾಗಿ ವಿವೇಕವನ್ನು ಕಳೆದುಕೊಂಡ ಜನರು ತಮ್ಮ ಮನಸ್ಸಿನ ಬಯಕೆಗಳ ಪೂರೈಕೆಗಾಗಿ ಅನ್ಯ ದೇವತೆಗಳನ್ನು ಉಪಾಸಿಸುತ್ತಾರೆ. ನೋಡಿ, ಮಾನಸಿಕ ಕಾಮನೆಗಳು ಎಲ್ಲರಿಗೂ ಒಂದು ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತೆ. ಆ ಆಸೆ ಏನಾಗಿದೆ? ಅದು ವಿವೇಕವನ್ನು ಕಳೆದುಕೊಂಡು ಆ ಆಸೆಯನ್ನು ಪೂರೈಸ್ಕೊಳ್ಳೋದ್ರಲ್ಲೇ ನಾವು ಜೀವನವನ್ನು ನಷ್ಟ ಮಾಡ್ಕೊಂಡು ಬಿಡ್ತೀವಿ. ಏನಂದರೆ, ಹೊರಗಡೆ ಸುಖ ಇದೆ ಅಂದ್ಕೊಂಡು ಆ ಪ್ರಪಂಚದ ಲೌಕಿಕ ವಸ್ತುಗಳಲ್ಲಿ ನಾವು ಸಂಪೂರ್ಣವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ಈ ಒಳಗಿನ ಸಂತೋಷದ ಕಡೆಗೆ ತಿರುಗೋದೇ ಇಲ್ಲ ಮನಸ್ಸು. ಅದು ಗೊತ್ತಾಗೋಷ್ಟೊತ್ತಿಗೆ ಜೀವನನೇ ಮುಗ್ದೋಗ್ಬಿಟ್ಟಿರುತ್ತೆ. ಈಗೆಲ್ಲರೂ ಅಷ್ಟೇ ತಮ್ಮ ಮನಸ್ಸಿನಲ್ಲಿ ಇರೋ ಕಾಮನೆಗಳನ್ನು ನೋಡಿ, ಕಾಮನೆಗಳಿಂದಾಗಿ ವಿವೇಕವನ್ನು ಕಳೆದುಕೊಂಡು ತಮ್ಮ ಮನಸ್ಸಿನ ಬಯಕೆಗಳನ್ನೇ ಪೂರೈಸ್ಕೊಳ್ಳೋದ್ರಲ್ಲಿ ಜನ ತೊಡಗಿಬಿಟ್ಟಿರ್ತಾರಂತೆ. ನಾವೆಲ್ಲರೂ ಅಷ್ಟೇ, ನಮಗೆ ಒಂದಾದ್ಮೇಲೆ ಒಂದು ಆಸೆ ಅಂತ ಅಂದರೆ ಗುರುದೇವ್ ಗುರೂಜಿ ಚಿನ್ಮಾನಂದರು ಶಿಷ್ಯರಾದ ತೇಜೋಮಾಯಾನಂದರು ಯಾವಾಗಲೂ ಮಾತನಾಡುವಾಗ ಹೇಳ್ತಾರೆ, ಈ ಆಸೆ ಅನ್ನೋದು ಹೇಗಿರುತ್ತೆ ಅಂತಂದರೆ, ಬಯಕೆಗಳು ಹೇಗಿರುತ್ತೆ ಅಂದರೆ, ಈಗ ನೀವು ಒಂದು ಟಿಶ್ಯೂ ಪೇಪರ್ ಬಾಕ್ಸ್ ಇಟ್ಟಿರ್ತಾರಲ್ಲ ಹೋಟೆಲಲ್ಲೋ ಕಾರಲ್ಲೋ, ಅದು ಒಂದು ಟಿಶ್ಯೂ ಎಳೆದ ತಕ್ಷಣ ಇನ್ನೊಂದು ಎದ್ದು ನಿಂತ್ಕೊಂಡಿರ್ತದೆ. ಹಾಗೆ ನಾವು ಒಂದು ಆಸೆಯನ್ನು ಪೂರ್ಣಗೊಳಿಸ್ಕೊಂಡ್ರೆ ಮತ್ತೊಂದಾಗಲೇ ನಿಂತಿರುತ್ತೆ. ನಾವು ಅಂದ್ಕೊಳ್ತೀವಿ ಇದೊಂದು ಆಸೆಯನ್ನು ಮುಗಿಸ್ಕೊಂಡ್ಬಿಡೋಣ, ಆಮೇಲೆ ಯಾವ ಕಡೆನೂ ತಿರುಗಿ ನೋಡಲ್ಲ, ಸಂಪೂರ್ಣವಾಗಿ ಅಧ್ಯಾತ್ಮನೇ ಅಂತ. ಇಲ್ಲ, ಹಾಗೆ ಅಂದ್ಕೊಂಡು ಸ್ವಲ್ಪ ಆ ಕಡೆ ಹೋಗಿರ್ತೀವಿ, ಅಷ್ಟೊತ್ತಿಗೆ ಇನ್ನೊಂದು ಆಸೆ ಏನೋ ಮೊಳಕೆ ಹೊಡೆದಿರುತ್ತೆ. ಆಯಿತು, ಇದೊಂದು ಮುಗಿಸ್ಬಿಡೋಣ ಅಂತ ಮತ್ತಲ್ಲಿ ಹೋಗ್ತೀವಿ, ಅದು ಮುಗಿಸೋಷ್ಟೊತ್ತಿಗೆ ಇನ್ನೊಂದು ಆಸೆ ಹುಟ್ಕೊಳ್ಳುತ್ತೆ. ಹಾಗಾಗಿ ಈ ಬಯಕೆಗಳನ್ನು ಮನಸ್ಸಿನಲ್ಲಿರುವ ಈ ಕಾಮನೆಗಳು, ಆಸೆಗಳೇನಿದೆ, ಇದನ್ನು ಪೂರೈಸೋದ್ರಲ್ಲೇ ನಮ್ಮ ವಿವೇಕವನ್ನು ಕಳ್ಕೊಂಡ್ಬಿಡ್ತೀವಿ ಅಂತ. ವಿವೇಕ ಅಂದರೆ ಏನಿದು? ನಾವು ಹೇಳಿದ್ವಿ, ಒಬ್ಬ ಅಧಿಕಾರಿಗೆ ಸಾಧನ ಚತುಷ್ಟಯಗಳು ಅಂತ ಅಧ್ಯಯನ ಮಾಡಿದ್ವಿ. ವಿವೇಕಿ ಅಂತ ಹೇಳಿದ್ರೆ ಯಾರು ಸತ್ ಅಸತ್ ಪದಾರ್ಥಗಳನ್ನು
ಸರಿಯಾಗಿ ತಿಳ್ಕೊಂಡಿರ್ತಾನೋ ಅಂತ. ಸತ್ ಅಂದರೆ ಶಾಶ್ವತವಾದದ್ದು ಯಾವುದು, ಅಶಾಶ್ವತವಾದದ್ದು ಯಾವುದು ಅಂತ ತಿಳ್ಕೊಂಡಿರ್ತಾನೋ ಅದು ವಿವೇಕ, ನಿಜವಾದ ವಿವೇಕ ಅಂತ. ಬದಲಾಗ್ತಾ ಇರೋ ವಸ್ತು ಈ ಶರೀರ, ಮನಸ್ಸು, ಬುದ್ಧಿ, ಬದಲಾಗದೇ ಇರುವಂಥದ್ದು ಚೈತನ್ಯ ಅನ್ನೋದು ವಿವೇಕ ಇರಬೇಕು ಅಂತ. ಅಂದರೆ ನಾನು ಮೋಹದ ಹಿಂದೆ ಹೋಗ್ತಾ ಇದ್ದೀನಿ, ಅದೆಲ್ಲವೂ ನನಗೆ ದಪ್ಪುವಂಥದ್ದಲ್ಲ, ಅದು ಇವತ್ತಿರುತ್ತೆ ನಾಳೆ ಇರೋದಿಲ್ಲ, ಅದನ್ನು ತಿಳ್ಕೊಂಡಿರಬೇಕು ಅಂತ ಇಲ್ಲಿ ಹೇಳ್ತಾ ಇರೋದು. ತಮ್ಮ ತಮ್ಮ ಮನಸ್ಸಿನ ಬಯಕೆಗಳ ಪೂರೈಕೆಗಾಗಿ ಅನ್ಯ ದೇವತೆಗಳನ್ನು ಉಪಾಸಿಸುತ್ತಾರೆ. ಅವರ ಬಯಕೆಗಳನ್ನು ತೀರಬೇಕು. ಹಾಗಾಗಿ ಅವರು ವಾಸುದೇವ ಅಂದರೆ ನಿತ್ಯ ಶುದ್ಧ ಚೈತನ್ಯ ಶಕ್ತಿ ನನಗೆ ಬೇಕು ಅನ್ನೋ ಥರದಲ್ಲಿ ಸಾಧನೆ ಇರೋದಿಲ್ಲ ಅವ್ರಿಗೆ. ಅವರು ಬೇರೆ ಬೇರೆ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾರೆ. ಈಗ ದೇವತೆಗಳನ್ನು ಪ್ರಾರ್ಥನೆ ಮಾಡಿದರೆ ಆ ದೇವತೆಗಳು ಅವ್ರಿಗೆ ಇಷ್ಟವಾದದ್ದನ್ನು ಕೊಡ್ತಾರೆ. ದೇವತೆಗಳನ್ನು ಆರಾಧಿಸೋದು ಅಂದ್ರೇನು, ಈಗ ಮಳೆ ಬೇಕು, ಇಂದ್ರ ದೇವನನ್ನು ಆರಾಧಿಸ್ತೀವಿ. ಹಾಗೆ ನಮಗೆ ಏನೇನು ಬೇಕು ಅದಕ್ಕಾಗಿ ಆ ದೇವತೆಗಳನ್ನು ಆರಾಧಿಸ್ತಾ ಹೋಗ್ತೀವಿ ಹೊರತು ನಾವು ನನ್ನಲ್ಲಿರುವ ನಿತ್ಯ ಶುದ್ಧ ಚೈತನ್ಯ ಸ್ವರೂಪ ಅದನ್ನು ತಿಳ್ಕೊಳ್ಳೋ ಪ್ರಯತ್ನನೇ ಮಾಡೋದಿಲ್ಲ. ಯಾಕೆ ಹಾಗಾಗುತ್ತೆ? ನಮಗೆ ಟೈಮೇ ಇರೋದಿಲ್ಲ. ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ಳೋದ್ರಲ್ಲಿ ನಾವು ಸಂಪೂರ್ಣವಾಗಿ ತೊಡಗಿಬಿಟ್ಟಿದ್ದೀವಿ. ನಮಗೆ ಇಂಥದ್ದು ಒಂದು ಇದೆ ಅನ್ನೋದೇ ಗೊತ್ತಾಗೋದಿಲ್ಲ, ನಮ್ಮ ಪರಿವೆಗೆ ಬರೋದಿಲ್ಲ ಅಲ್ವಾ? ಇಷ್ಟು ದಿನ ನಾವು ಅರೆ ಇಂಥದ್ದು ಒಂದಿತ್ತ, ನಾವು ಯಾಕೆ ಇದನ್ನು ಓದ್ಲಿಕ್ಕೆ ಶುರು ಮಾಡಲಿಲ್ಲ ಮೊದಲೇ, ಇದು ಆವಾಗಲೇ ಓದಿದರೆ ಚೆನ್ನಾಗಿತ್ತಲ್ವಾ ಅಂತ ಎಷ್ಟೋ ಸಲ ಅನಿಸುತ್ತಲ್ವಾ? ಅಂದರೆ ನಮ್ಗೆ ಇಂಥದ್ದೊಂದು ಇದೆ ಅನ್ನೋದೇ ಗೊತ್ತಾಗಿರಲಿಲ್ಲ. ಯಾಕೆ ಗೊತ್ತಾಗಿರಲಿಲ್ಲ? ನಾವು ನಮ್ಮ ಆಸೆಗಳನ್ನು ಪೂರೈಸಿಕೊಳ್ಳೋದ್ರಲ್ಲಿ ಸಂಪೂರ್ಣವಾಗಿ ಮುಳುಗ್ಬಿಟ್ಟಿದ್ವಿ. ಅದರಿಂದ ಇಲ್ಲಿ ಭಗವಂತ ಹೇಳ್ತಾನೆ, ಅವರು ಏನು ಬೇಕೋ ಅವ್ರ ಆಸೆಗಳನ್ನ ತೀರಿಸ್ಕೊಳ್ಳೋದಕ್ಕೆ ಆ ದೇವತೆಗಳನ್ನೇ ಪ್ರಾರ್ಥನೆ ಮಾಡಿ ಅದನ್ನು ಅವರು ಪಟ್ಕೊಳ್ತಾರೆ. ಈಗ ಮಕ್ಕಳು ಬೇಕು, ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡ್ತಾರೆ, ಅದರಿಂದ ಸಂತಾನ ಆಗುತ್ತೆ ಅಲ್ವಾ? ಹಾಗೆ ಏನದು ಒಳ್ಳೆ ಆರೋಗ್ಯ ಬೇಕು, ಧನ್ವಂತರಿ ಹೋಮವನ್ನು ಮಾಡ್ತಾರೆ. ಹೀಗೆ ಸಣ್ಣ ಸಣ್ಣದು ಏನೇನು ಬೇಕೋ ಅದಕ್ಕೆ ತಕ್ಕನಾದ ಒಂದು ಪೂಜೆ ಪುನಸ್ಕಾರವನ್ನು ಮಾಡಿ ಆ ದೇವತೆಗಳನ್ನು ಹೋಲಿಸ್ಕೊಂಡು ಅವರ ಕಾಮನೆಗಳನ್ನು ಪೂರ್ತಿಗೊಳಿಸ್ಕೊಳ್ತಾರೆ ಅಷ್ಟೇ. ಅಂದರೆ ಅವರವರ ಆಸೆಗಳನ್ನ ಏನೇನಿರುತ್ತೋ ಅದು ಪೂರೈಸ್ಕೊಳ್ತಾರೆ. ಯಾರೂ ಕೂಡ ಆ ನಿತ್ಯ ಶುದ್ಧ ಆನಂದ ಸ್ವರೂಪ, ಆ ಚೈತನ್ಯ ಶಕ್ತಿಯ ಕಡೆಗೆ ಮನಸ್ಸನ್ನು ಹೊರಳಿಸೋದಿಲ್ಲ ಅಂತ ಹೇಳ್ತಾನೆ. ನಾವೆಲ್ಲರೂ ಇರೋದು ಅಲ್ಲೇನೆ, ನಮ್ಮ ಆಸೆಗಳನ್ನು ತೀರಿಸ್ಕೊಳ್ಳೋದ್ರಲ್ಲೇನೆ. ಅದರಿಂದ ಭಗವಂತ ಏನು ಹೇಳ್ತಾನೆ, ಯೋ ಯೋ ಯಾಂ ಯಾಂ ತನುಂ ಭಕ್ತಃ ಶ್ರದ್ಧಯಾರ್ಚಿತುಮಿಚ್ಛತಿ ತಸ್ಯ ತಸ್ಯಾಚಲಾಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಭಗವಂತ ಹೇಳ್ತಾ ಇದ್ದಾನೆ, ನಾನು ಯಾರು ಯಾರು ಯಾವ ಯಾವ ರೂಪದಲ್ಲಿ ದೇವತೆಗಳನ್ನು ಶ್ರದ್ಧೆಯಿಂದ ಅರ್ಚಿಸುತ್ತಾರೋ ಅವರವರಿಗೆ ಆಯಾ ದೇವತೆಗಳಲ್ಲಿಯೇ ಸ್ಥಿರವಾದ ಶ್ರದ್ಧೆ ಉಂಟಾಗುವಂತೆ ಮಾಡುತ್ತೇನೆ. ಯಾರ್ಯಾರು ಏನೇನು ಕೇಳ್ತಾರೋ, ಭಗವಂತ ನೀನು ಇದನ್ನೇ ಮಾಡು ಅಂತ ಹೇಳೋದಿಲ್ಲ. ಯಾರ್ಯಾರು ಏನೇನು ಕೇಳ್ತಾರೋ ಆ ದೇವತೆಗಳಲ್ಲೇ ಶ್ರದ್ಧೆಯನ್ನು ಉಂಟು ಮಾಡೋ ಹಾಗೆ ಮಾಡಿ ನೀನು ಅದನ್ನೇ ಮಾಡಿಕೊಂಡಿರು ಅಂತಾನೆ. ಚಾಯ್ಸ್ ನಮಗೆ ಕೊಟ್ಬಿಟ್ಟಿದ್ದಾನೆ ಭಗವಂತ. ನೀನು ಅಧ್ಯಾತ್ಮದ ಕಡೆಗೆ ಒಲವು ತೋರಿಸಿ ನೀನು ಅಲ್ಲಿ ಅದು ಬೇಕು ಅಂತ ಬೇಡ್ಕೊಳ್ತೀಯೋ ಅಲ್ಲಿ ಶ್ರದ್ಧೆ ಉಂಟಾಗುವಾಗ ಮಾಡ್ತೀನಿ. ಇಲ್ಲ ವ್ಯವಹಾರ ಪ್ರಪಂಚದಲ್ಲಿ ನಾನು ಮುಂದುವರಿಬೇಕು ಅಂತ ಅಲ್ಲಿ ನಾನು ಶ್ರದ್ಧೆ ಅಂತೂ ಇಡಬೇಕು, ಅಲ್ಲಿ ಶ್ರದ್ಧೆ ಇಟ್ಟು ಪ್ರಯತ್ನ ಮಾಡ್ತೀನೋ ಅದನ್ನು ನಾನು ಕರುಣಿಸ್ತೀನಿ ಅಂತ ಹೇಳ್ತಾನೆ. ಎಷ್ಟು ಸುತ್ತ ಇದೆ ನೋಡಿ. ಯಾರು ಯಾರು ಯಾವ ಯಾವ ರೂಪದಲ್ಲಿ ದೇವತೆಗಳನ್ನು ಶ್ರದ್ಧೆಯಿಂದ ಅರ್ಚಿಸುತ್ತಾರೋ ಅವರವರಿಗೆ ಆಯಾ ದೇವತೆಗಳಲ್ಲಿಯೇ ಸ್ಥಿರವಾದ ಶ್ರದ್ಧೆ ಉಂಟಾಗುವಂತೆ ಮಾಡ್ತೀನಿ. ಸ್ಥಿರವಾದ ಶ್ರದ್ಧೆ ಉಂಟಾಗುವಂತೆ ಅವನು ಎಲ್ಲೂ ಏನು ಮಾಡೋದು, ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ನಿನ್ನ ಕಾಮನೆಗಳನ್ನು ಪೂರ್ತಿಗೊಳಿಸ್ಕೊಳ್ಳಿಕ್ಕೆ ಇಂತಿಂಥದ್ದೇ ನಿನಗೆ ಬೇಕು ಅಂತ ನೀನು ಇಷ್ಟಪಡ್ತಾ ಇದೆಯಾ, ಓಕೆ ಅಂತಾನೆ. ಅದಕ್ಕೆ ಸ್ವಾಮೀಜಿಯವರು ನಮಗೊಂದು ಕತೆ ಹೇಳೋರು. ನನಗೆ ಈ ಶ್ಲೋಕ ಓದ್ದಾಗೆಲ್ಲ ನಂಗೆ ಅದೇ ನೆನಪಾಗುತ್ತೆ.
ಅರ್ಜುನ ಮತ್ತು ಕೃಷ್ಣ ಯುದ್ಧ ಆದಮೇಲೆ ವಾಕಿಂಗ್ ಹೋಗ್ತಾ ಇರ್ತಾರಂತೆ. ಅಲ್ಲಿ ಹೋಗ್ತಾ ಇರುವಾಗ ಭಗವಂತ ಕೃಷ್ಣ ಒಬ್ಬ ದೊಡ್ಡ ಶ್ರೀಮಂತನ ಮನೆ ಮುಂದೆ ಹೋಗ್ತಾ ಇರ್ತಾನೆ. ಅಲ್ಲಿ ಕೃಷ್ಣ ಹೋಗ್ತಾ ಇದ್ದಾನಲ್ವಾ, ಕರೀತಾರೆ ಒಳಗಡೆ. ಆ ಶ್ರೀಮಂತ ಅವನನ್ನು ಒಳಗೆ ಕರೆದು ಸತ್ಕಾರ ಮಾಡ್ತಾನೆ, ಅತಿಥಿ ಸತ್ಕಾರ. ಅರ್ಜುನ ಮತ್ತು ಕೃಷ್ಣರಿಗೆ ಭಗವಂತ ಬಂದಿದ್ದಾನೆ ಮನೆಗೆ, ಮಹಾರಾಜ ಬಂದಿದ್ದಾನೆ, ಅರ್ಜುನ ಅತಿಥಿ ಸತ್ಕಾರ ಮಾಡ್ತಾನೆ. ಹಣ್ಣು, ಹಾಲು, ವಿಧ ವಿಧವಾದ ತಿನಿಸುಗಳು, ಊಟ ಎಲ್ಲವನ್ನ ಬಡಿಸಿ ಅವರಿಗೆ ಕಾಣಿಕೆಯನ್ನು ಕೊಟ್ಟು ದೀರ್ಘದಂಡ ನಮಸ್ಕಾರ ಮಾಡ್ತಾನೆ. ಮಾಡಿ ಅವರನ್ನು ಕಳಿಸ್ಕೊಡ್ತಾನೆ. ಅವರಿಬ್ಬರು ಬಾಗಿಲಿಂದ ಹೊರಗಡೆ ಹೋಗಲಿಲ್ಲ. ಅವನ ಮನೆಯಲ್ಲಿ ರಾಶಿ ರಾಶಿ ಧನ ಧಾನ್ಯ ಸಂಪತ್ತು ಬಂದು ಬೀಳುತ್ತೆ. ಅರ್ಜುನ ನೋಡ್ತಾನೆ, ಆಶ್ಚರ್ಯ ಆಗುತ್ತೆ, ಏನಿದು ಕೃಷ್ಣನ. ಸ್ವಲ್ಪ ಮುಂದೆ ಹೋಗ್ತಾರೆ, ಅಲ್ಲಿ ಒಂದು ಬಡವನ ಕುಟೀರ ಇರುತ್ತೆ. ಅವನು ಕೂಡ ಕರೀತಾನೆ, ಬನ್ನಿ. ಅವನು ಇವರಿಬ್ಬರು ಒಳಗಡೆ ಹೋಗ್ತಾರೆ. ಅವನ ಹತ್ರ ಒಂದು ಹಸು ಇರುತ್ತಷ್ಟೇ, ಮತ್ತೇನು ಇರಲ್ಲ, ಒಬ್ಬನೇ ಇರ್ತಾನೆ. ಆ ಹಸುವಿನ ಹಾಲನ್ನು ಕರೆದು ತಂದು ಇಬ್ಬರಿಗೂ ಅರ್ಪಿಸಿ ಅವನ ಯೋಗ್ಯತೆಗೆ, ಅವನ ಕೈಲಾಗಿದ್ದ ಮಟ್ಟಿಗೆ ಅವನ ಅತಿಥಿ ಸತ್ಕಾರವನ್ನು ಮಾಡಿ, ಅವನೂ ಕೂಡ ದೀರ್ಘದಂಡ ನಮಸ್ಕಾರ ಮಾಡಿ ಕೃಷ್ಣನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಬ್ಬರನ್ನು ಕಳಿಸ್ಕೊಡ್ತಾನೆ. ಅವರಿಬ್ಬರು ಇನ್ನೂ ಹೊಸಲು ದಾಟಿಲ್ಲ. ಅವನ ಹತ್ರ ಇದ್ದಿದ್ದು ಒಂದೇ ಒಂದು ಹಸು ಕೂಡ ಸತ್ತು ಹೋಗುತ್ತೆ. ಅರ್ಜುನ ನೋಡ್ತಾನೆ, ಕೇಳ್ತಾನೆ, ಕೃಷ್ಣ ಇದು ಮೋಸ ಅಲ್ವಾ? ಅಷ್ಟೊಂದು ಶ್ರೀಮಂತ, ಅವನಿಗೆಲ್ಲವೂ ಇತ್ತು, ಅವನಿಗೆ ಮತ್ತಷ್ಟು ಕೊಟ್ಟೆ ನೀನು. ಇಲ್ಲಿ ಈ ಬಡಪಾಯಿಗೆ ಇದ್ದಿದ್ದು ಒಂದೇ ಒಂದು ಹಸು, ಅದನ್ನೂ ತೆಗೆದುಬಿಟ್ಟಿಯಲ್ಲ ಅವನ ಜೀವನದಿಂದ. ಆಗ ಕೃಷ್ಣ ಹೇಳ್ತಾನೆ, ನೋಡು ಅರ್ಜುನ, ಆ ಶ್ರೀಮಂತ ಏನು ಕೇಳ್ದ ಗೊತ್ತಾ? ನನಗೆ ಮತ್ತಷ್ಟು ಐಶ್ವರ್ಯ, ಧನ ಧಾನ್ಯ ಸಂಪತ್ತು ಬೇಕು ಅಂತ ಕೇಳ್ದ. ತಥಾಸ್ತು ಅಂದೆ. ಇವನೇನು ಕೇಳ್ದ ಗೊತ್ತಾ? ನನ್ನ ಮತ್ತೆ ಭಗವಂತನ ನಡುವೆ ಯಾರು ಇರ್ಕೂಡ್ದು ಅಂತ ಕೇಳ್ದ. ನಮ್ಮಿಬ್ರು ಮಧ್ಯೆ ಇದ್ದಿದ್ದು ಅದೊಂದು ಹಸು, ಅದನ್ನು ತೆಗೆದುಬಿಟ್ಟೆ ಅಂತಾನೆ. ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ. ನೋಡಿ, ಅದರಿಂದ ನಾವು ಏನು ಕೇಳ್ತೀವಿ ಹುಷಾರಾಗಿರ್ಬೇಕು. ಯಾವಾಗೂ ಏನೋ ಅಪ್ಲೈ ಮಾಡಿರ್ತೀವಿ, ಆದ್ರಿಂದಲೇ ನಮಗಿದೆಲ್ಲ ಸಿಗ್ತಾ ಇರೋದು. ಸ್ವಾಮೀಜಿಯವ್ರ ತಮಾಷೆಗೆ ಹೇಳ್ತಾರೆ, ಚಿಕ್ಕ ವಯಸ್ಸಿಂದನೂ ಪ್ರಾರ್ಥನೆ ಮಾಡಿ ನನಗೆ ಆರೋಗ್ಯ ಕೊಡು, ಆಯುಷ್ ಕೊಡು, ಬುದ್ಧಿ ಕೊಡು, ಎಲ್ಲ ಕೊಡು ಕೇಳ್ಕೊಂಡು ಇವಾಗ 60, 70, 80 ಆಗುವಾಗ ಸಾಕಪ್ಪ ಸಾಕು, ಯಾಕೆ ನನಗಿನ್ನೂ ಬದುಕಿಸಿದ್ಯಾ, ಕರ್ಕೋಬಾರ್ದ ನೀನು ಅಂದರೆ ಆವಾಗ ಅಪ್ಲೈ ಮಾಡಿ ಕೇಳಲಿಲ್ವ ನೀನು? ಅದಕ್ಕೆ ಕೊಟ್ಟಿದ್ದಾನೆ ನಿನಗೆ ಆಯುಷ್. ನಾವು ಬರೀ ಆಯುಷ್ ಕೇಳಲಿಲ್ಲ, ಆರೋಗ್ಯನೂ ಕೇಳಿದ್ದೆ, ಅದನ್ನು ನೀನು ಕಾಪಾಡ್ಕೊಳ್ಳಿಲ್ಲ, ಅವನು ಕೊಟ್ಟಿದ್ದ. ಸ್ವಾಮೀಜಿಯವರು ಭಾಳ ಸ್ಟ್ರಿಕ್ಟ್ ಆಗಿದ್ದಾನೆ, ಹೇಳ್ತಾರೆ, ಯೋ ಯೋ ಯಾಮ್ ಯಾಮ್ ತನುಂ ಭಕ್ತ. ನಿಜ ಇದು. ಯಾರು ಏನೇನು ಕೇಳ್ತೀವೋ ಅದನ್ನೇ ಕೊಡ್ತಾನೆ ಭಗವಂತ. ಅದು ಹೇಳ್ತಾರಲ್ವ, ಏನದು, ಭಗವಂತನ ಕೊಡುವಿಕೆಯಲ್ಲಿ ತಡ ಆಗ್ಬೋದಂತೆ, ಆದರೆ ಅವನು ಕೊಡದೇ ಇರೋದಿಲ್ಲ, ಕೊಡ್ತಾನೆ. ಈ ಜನ್ಮದಲ್ಲಿ ಅಲ್ದಿದ್ರೆ ಮುಂದಿನ ಜನ್ಮದಲ್ಲಿ ಕೊಡ್ತಾನೆ. ಇನ್ನೂ ತಮಾಷೆ ಮಾಡ್ತಾ ಹೇಳ್ತಾರೆ, 1-2 ಪೀಳಿಗೆಗೆ ಗಂಡು ಮಕ್ಕಳೇ ಇರೋದಿಲ್ಲ. ಅವರು ಮತ್ತೆ ನಮಗೆ ಗಂಡು ಮಕ್ಕಳು ಬೇಕು, ನಮ್ಗೆ ಗಂಡು ಹುಟ್ಟಬೇಕು ಅಂತ ಪ್ರಾರ್ಥನೆ ಮಾಡ್ಕೊಂಡಿರ್ತಾರೆ. ಆ ಮುಂದಿನ 1-2-3 ಪೀಳಿಗೆ ನೋಡಿ ಬರೀ ಗಂಡು ಮಕ್ಕಳೇ ಹುಟ್ಟಿರ್ತಾರೆ. ನಾನು ಪ್ರಾರ್ಥನೆ ಏನು ಮಾಡ್ತೀನೋ ಅದನ್ನೇ ಭಗವಂತ ಕೊಡ್ತಾನೆ ಅಂತ, ಅಲ್ಲೇ ಅವ್ರಿಗೆ ಶ್ರದ್ಧೆ ಇರೋ ಹಾಗೆ ಮಾಡ್ತಾನೆ ಅಂತ. ಅದರಿಂದ ನಾವು ಶ್ರದ್ಧೆ ಎಲ್ಲಿ ಇಟ್ಕೊಳ್ಬೇಕು, ನಾವೇನು ಕೇಳಬೇಕು, ಹುಷಾರಾಗಿರ್ಬೇಕು. ನೀವು ಬಹಳಷ್ಟು ಕೇಳಿರ್ಬೋದು, ರಮಣ ಮಹರ್ಷಿ ತಿರುವಣ್ಣಾಮಲೈ ಅಂತ. ಈಗ ಲಕ್ಷ ಅದು ಏನು ಈ ಮೀಡಿಯಾ ಬಂದ ಮೇಲಂತೂ ಪ್ರತಿ ಹುಣ್ಣಿಮೆಯಲ್ಲೂ 8-10 ಲಕ್ಷ ಜನ ಆ ಗಿರಿವಳಂಗೆ ಹೋಗೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಮೊದಲೆಲ್ಲ ಅಷ್ಟಿರಲಿಲ್ಲ. ಆ ಗಿರಿ ಪ್ರದಕ್ಷಿಣೆ ಬರೋದ್ರಿಂದ 15 ಕಿಲೋಮೀಟ್ರ್ ಏನೋ ಇದೆ, 14-15 ಕಿಲೋಮೀಟ್ರು.
ಅದು ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಆ ಪ್ರದಕ್ಷಿಣೆ ಬಂದರೆ ನಿನ್ನ ಇಷ್ಟ ಏನಿರುತ್ತೋ ಅದು ಸಿದ್ಧಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಬ್ರಂಟನ್ ಅನ್ನೋ ಒಬ್ಬ ಬರಹಗಾರ ರಮಣ ಮಹರ್ಷಿಗಳ ಬಗ್ಗೆ ಬರೆದಿರೋನು ಪುಸ್ತಕದಲ್ಲಿ ಬರೀತಾನೆ, ಇಷ್ಟಾರ್ಥ ಸಿದ್ಧಿ ಅಂತೂ ಹೌದು, ಆದರೆ ನೀನು ಏನು ಬೇಕು ಅಂತ ಕೇಳ್ಕೊಳಕ್ಕೆ ಹೋಗ್ಬೇಡ, ಯಾಕಂದರೆ ನಿಂಗೆ ಏನು ಬೇಕು ಅನ್ನೋದು ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ನಿನಗೆ ಗೊತ್ತಿಲ್ಲ ಏನು ಕೇಳಬೇಕು. ಅದರಿಂದ ಏನು ಬೇಕು ನಿಜ ಸಿದ್ಧಿ ಆಗುತ್ತೆ. ಅದ್ಭುತಗಳವೆಲ್ಲ ಪ್ರಾಮಾಣಿಕವಾಗಿದ್ದು ನಾವು ಅದನ್ನೆಲ್ಲ ಅಧ್ಯಯನ ಮಾಡಿ ನೋಡಿದ್ರೆ ನನಗಂತೂ ಬಹಳ ರಮಣ ಮಹರ್ಷಿಗಳಿದ್ರಲ್ಲಿ ಅನುಭವ. ಇಷ್ಟಾರ್ಥ ಸಿದ್ಧಿ ಆಗತ್ತೆ. ಹೀಗೆ ಸುಮಾರು ಸಲ ಹೇಳಿದ್ದೀನಿ ನಾನು ಇದನ್ನು. ಹೀಗೆ ಬಹಳ ವರ್ಷಗಳ ಹಿಂದೆ ನಾವು ಸ್ವಾಮೀಜಿಯವರಿಂದ, ಯಾರೋ ಪೂಜ್ಯ ಸ್ವಾಮಿ ಬ್ರಹ್ಮಾನಂದರಿಂದ ಉಪದೇಶ ಸಾರ ಕೇಳಿದ್ವಿ, ರಮಣ ಮಹರ್ಷಿಗಳ ಕೃತಿ. ಅದು ಕೇಳಿದಾಗ ನನಗೆ ರಮಣರನ್ನು ನೋಡಬೇಕು, ರಮಣಾಶ್ರಮಕ್ಕೆ ಹೋಗಬೇಕು ಅನಿಸ್ಬಿಡ್ತು. ಹಿಂದೆ ಯಾವಾಗಲೂ ಟೂರಲ್ಲಿ ಹೋದಾಗ ಹೋಗಿದ್ದೀವಿ, ನೆನಪಿಲ್ಲ ಅಷ್ಟಾಗಿ. ಆದರೆ ಈ ಉಪದೇಶ ಸಾರ ಓದಿದಾಗ, ಪ್ರವಚನ ಕೇಳಿದಾಗ ರಮಣ ಮಹರ್ಷಿಗಳ ಹತ್ರ ಹೋಗ್ಬೇಕು. ಸರಿ, ಅವತ್ತೊಂದು ದಿನ ರಜಾ ಇತ್ತು, ನಾನು ನಮ್ಮ ಮನೆಯವರು ಬಸ್ ಇಟ್ಕೊಂಡ್ವಿ, ಹೋದ್ವಿ. ಅಲ್ಲೊಂದು ಆಶ್ರಮದಲ್ಲಿದ್ವಿ. ಆಮೇಲೆ ರಮಣಾಶ್ರಮ ನೋಡೋಣ ಅಂತ ಬಂದು ಅಲ್ಲಿ ಕೂತ್ಕೊಂಡು ಬಹಳಷ್ಟು ಹೊತ್ತು ಅಲ್ಲೇ ಕಾಲ ಕಳೆದ್ವಿ. ಅಲ್ಲಿ ಕುಳಿತಿದ್ದಾಗ ನನಗೆ ಅಲ್ಲಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಇದೆ ಅದೆಲ್ಲ ಏನೂ ಗೊತ್ತಿಲ್ಲ ಆಶ್ರಮದ ಬಗ್ಗೆ. ಸುಮ್ಮನೆ ರಮಣಾಶ್ರಮಕ್ಕೆ ಹೋಗಬೇಕು, ರಮಣರನ್ನು ನೋಡಬೇಕು, ಹೋದ್ವಿ ಅಷ್ಟೇ. ಅಲ್ಲಿ ಆ ಆಫೀಸ್ ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲ ನೋಡ್ಕೊಂಡು ಬಂದಮೇಲೆ ನಾನು ನಮ್ಮ ಮನೆಯವ್ರ ಹತ್ರ ಒಂದು ಮಾತು ಹೇಳ್ತಾ ಇದ್ದೆ, ನಾವು ಒಂದು ಸಲ ಇಲ್ಲಿ ಬಂದಿರಬೇಕು, ರೂಮ್ ಮೊದಲೇ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅನಿಸುತ್ತೆ, ಆಫೀಸಲ್ಲಿ ವಿಚಾರಿಸ್ಕೊಂಡು ಹೋಗೋಣ. ನಮ್ಮಲ್ಲಿ ಹೇಗೂ ಒಬ್ಬರು ಹಿರಿಯರು ಷಡಕ್ಷರಿ ಅಂತಿದ್ದಾರಲ್ಲ, ಅವರು ರಮಣ ಮಹರ್ಷಿ ಆಶ್ರಮದ ಟ್ರಸ್ಟಿ ಕೂಡ, ಅವ್ರ ಕೈಲಿ ಹೇಳಿ ಒಂದು ರೂಮ್ ಬುಕ್ ಮಾಡಿಸ್ಕೊಂಡು ನಾವು ಬಂದು ಇಲ್ಲಿ ಇರಬೇಕು ಒಂದು 2 ದಿನ ಅಂತ ಹೇಳಿದೆ. ಐ ಎಕ್ಸ್ಪ್ರೆಸ್ ಮೈ ಥಾಟ್. ಅಷ್ಟೇ, ಅಷ್ಟು ಹೇಳ್ಕೊಂಡು ನಾವು ವಾಪಸ್ ಬಂದ್ವಿ. ಅದಾದ ಒಂದು 2-3 ತಿಂಗಳಾದಮೇಲೆ ನನಗೊಂದು ಫೋನ್ ಕಾಲ್ ಬರುತ್ತೆ. ಚಿನ್ಮಯ ಮಿಷನ್ನಿನ ಬ್ರಹ್ಮಚಾರಿಣಿಯರು ಒಂದು 3 ಜನ ಅಲ್ಲಿಗೆ ಹೊರಟಿದ್ರು. ಎಲ್ಲಿಗೆ? ರಮಣಾಶ್ರಮಕ್ಕೆ. ಇದು ಬಹಳ ವರ್ಷಗಳ ಹಿಂದಿನ ಮಾತಿದು. 3 ಜನ ಹೆಣ್ಮಕ್ಳು ಸ್ವಾಮಿನಿಯರು ಅಲ್ಲಿಗೆ ಹೊರಟಿದ್ರು. ಅವರು ನಾವು ಸಾಕಷ್ಟು ಪರಿಚಯ ಇದ್ದಿದ್ದರಿಂದ ಹೇಳಿದ್ರು, ಶಾಂತಲಾ ನೀನು ಒಂದು ಸಲ ಹೋಗಿ ಬಂದಿದ್ಯಾ ಅಲ್ವಾ, ನೀನು ಬಾ ನಮ್ಮ ಜೊತೆ ಹೋಗೋಣ ಅಂತ. ಅಲ್ಲಿಗೆ ನಾವು 4 ಜನ ಆಯಿತಾ. ನಾನಂದೆ ರಮಣ ಮಹರ್ಷಿ ಆಶ್ರಮಕ್ಕೆ ನಮ್ಗೆ ಯಾವಾಗಲೂ ರೆಡಿ. ಸರಿ, 2 ದಿನ ರಜೆ ಹಾಕಿದೆ, ಅವ್ರ ಜೊತೆಗೆ ಹೋದೆ. ಅಲ್ಲಿ ಹೋದರೆ ಒಂದು ಕಾಟೇಜ್ ಬುಕ್ ಮಾಡಿದರು. 3 ಜನಕ್ಕೆ ಅಂತ ಇದ್ದಿದ್ದು ಕಾಟೇಜು. ನಾವು 4 ಜನ ಇರ್ಬೋದಾಗಿತ್ತು. ನಾವಲ್ಲಿ ಆಶ್ರಮದಲ್ಲಿ ಕಾಲಿಟ್ವಿ. ನಮ್ಮ ಜೊತೆ ಒಬ್ಬರು ಯಾರು ಬಂದಿದ್ದರು, ಅವರಿಗೆ ಒಂದು ಫೋನ್ ಕಾಲ್ ಇತ್ತು ಆಫೀಸಲ್ಲಿ. ಅವ್ರು ಕರೆದ್ರು, ನೋಡಿ ನಿಮ್ಗೊಂದು ಫೋನ್ ಕಾಲ್ ಇದೆ ಅಂತ ಆ ಸ್ವಾಮಿನಿಗೆ. ಏನು ಅಂತ ಹೇಳಿದ್ರೆ, ಅವ್ರ ತಂದೆ ಸೀರಿಯಸ್ ಆಗಿದ್ದರು, 10 ದಿವಸದಿಂದ ಹುಷಾರಿರಲಿಲ್ಲ, ಹಿ ವಾಸ್ ಬೆಡ್ ರಿಡನ್. ನಾವಲ್ಲಿ ಕಾಲಿಟ್ಟಿದ್ದೀವಿ. ಆವಾಗ ಅವ್ರಿಗೆ ಮೆಸೇಜು, ಇವತ್ತು ಬೆಳಗ್ಗೆ, ಅಂದರೆ ನಾವು ಇಲ್ಲಿಂದ ಹೊರಟಿದ್ದೀವಿ ಬೆಂಗಳೂರಿಂದ, ಅದೇ ಸಮಯದಲ್ಲಿ ಅವ್ರ ತಂದೆ ಕೂಡ ಇಲ್ಲಿ ದೇಹ ಬಿಟ್ಟಿದ್ದಾರೆ. ನಮಗೆ ಅವರು ಮೆಸೇಜ್ ಕೊಡೋಕ್ಕಾಗಲಿಲ್ಲ, ಬಿಕಾಸ್ ವಿ ವರ್ ಇನ್ ದಿ ಬಸ್. ಅವರು ಫೋನು ಯೂಸ್ ಮಾಡ್ತಾ ಇರಲಿಲ್ಲ. ಅವರು ಅದ್ಭುತಗಳು ನೋಡಿ ಇವೆಲ್ಲ. ಅವರು ಅಷ್ಟೇ ರಮಣಿಗಲ್ಲಿ ನಮಸ್ಕಾರ ಮಾಡಿದ್ರು. ರಮಣ ನಿನ್ನ ಇಲ್ಲಿಗೆ ಬರೋ ಹಂಗೆ ಮಾಡಿದ್ಯಾ ತಿರುವಣ್ಣಾಮಲೆಗೆ, ಇಷ್ಟೇ ನನಗೆ ಪ್ರಾಪ್ತಿ ಅನಿಸುತ್ತೆ, ನಾವು ಹೊರಡ್ತೀನಿ ಅಂತಂದ್ರು. ಮತ್ತೆ ಅವರಿಗೆ ಅಲ್ಲಿ ಇಮಿಡಿಯೇಟಾಗಿ ಬಸ್ ಹತ್ತು ಕಳಿಸ್ಬಿಟ್ವಿ. ನಾವು 3 ಜನ ಒಂದು 3-4 ದಿನ ಇದ್ವಿ, ಬಂದ್ವಿ. ಆಶ್ಚರ್ಯ ಅಂದರೆ ಏನು ಗೊತ್ತಾ, ನಾನೇನು ಅಂದ್ಕೊಂಡಿದ್ದೆ ಅಲ್ಲಿ ಕೂತ್ಕೊಂಡು, ಷಡಕ್ಷರಿಯವರೇ ಆ ರೂಮ್ ಬುಕ್ ಮಾಡಿದ್ರು ಇವ್ರುಗಳಿಗೆ. 3 ಜನಕ್ಕೆ ಅಂತ ಬುಕ್ ಮಾಡಿದ್ರು, 3 ಜನನೇ ಇರೋ ಹಾಗಾಯಿತು. ಇದು ಪ್ರತಿ ಸಲ ನಾನು ಅಂದ್ಕೊಂಡಾಗ ಯೋ ಯೋ ಯಾಮ್ ಯಾಮ್ ತನ್ನಂ ಭಕ್ತಃ. ಆಮೇಲೆ ಈಗ ನೋಡಿ, ಬ್ರಂಟನನ್ನು ಓದಿದ್ಮೇಲೆ ನೀನು ಏನು ಕೇಳ್ಕೋಬೇಕು ನಿನಗೆ ಗೊತ್ತಿಲ್ಲ ಅಂತ ಹೇಳುವಾಗ, ಅವಾಗ ನಾನು ಓದಿರಲಿಲ್ಲ ಅದನ್ನೇನು. ಹೌದಲ್ವಾ, ಮೋಕ್ಷವನ್ನೇ ಕೇಳ್ಬೋದಿತ್ತಲ್ಲ, ಬಂದು ಇಲ್ಲಿ 2 ದಿನ ಇರುವಂಥದ್ದು ಕೇಳ್ಕೊಂಡಿದ್ದೀನಲ್ಲ ನಾನು ಅನ್ನಿಸ್ತು. ಯೋ ಯೋ ಯಾಮ್ ಯಾಮ್ ತನ್ನಂ ಭಕ್ತಃ. ಅದರಿಂದ ನಮ್ಗೇನು ಕೇಳ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲ, ನೀನು ಕೇಳ್ಕೊಬೇಡ ಅಂತ ಬ್ರಂಟನ್ ಹೇಳ್ತಾನೆ. ಅಲ್ಲ, ಅವ್ರಿಗೆ ಬಿಟ್ಟಿದ್ದು, ಬೇಕು ಅಂತಂದರೆ ಸರಿಯಾಗಿ ಕೇಳ್ಕೊಳ್ಬೋದೇನೋ. ಬಹಳ
ಒಂಥರ ಯೋಚನೆ ಮಾಡುವಂತಹ ಶ್ಲೋಕ ಇದು, ಅದ್ಭುತವಾದ ಶ್ಲೋಕ, ನೆನ್ಪಿಟ್ಕೊಳ್ಬೇಕು. ಯೋ ಯೋ ಯಾಮ್ ಯಾಮ್ ತನಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ. ಅದೇ ವಿಷಯದಲ್ಲಿ ನಾನು ಅವನಿಗೆ ಶ್ರದ್ಧೆ ಉಂಟು ಮಾಡ್ತೀನಿ. ಆಯಾ ದೇವತೆಗಳಲ್ಲಿಯೇ ಸ್ಥಿರವಾದ ಶ್ರದ್ಧೆ ಉಂಟು ಮಾಡೋದಕ್ಕೆ ಮಾಡ್ತೀನಿ. ಭಗವಂತ ನೀನೇನು ಕೇಳ್ತೀಯೋ ಅದನ್ನೇ ಕೊಡ್ತೀನಿ ಅಂತಲೇ ಹೇಳ್ತಾನೆ ಅಲ್ವಾ? ಯೋಚನೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲೂ ಇದೆಲ್ಲ ನಡೆದಿರ್ಬೋದು. ಒಂದು ಸಲ ಕೂತ್ಕೊಂಡು ಯೋಚಿಸಿದ್ರೆ ನನ್ಗೆ ಯಾಕೆ ಹೀಗಾಗ್ತಾ ಇದೆ, ನನ್ಗೆ ಯಾಕೆ ಇದೆಲ್ಲ ಸಿಗ್ತಾ ಇದೆ ಹೇಳ್ಕೊಂಡೆ. ತುಂಬ ಇದಿಷ್ಟೇ ಅಲ್ಲ, ನನಗಂತೂ ನಾನು ಅಂದ್ಕೊಂಡಿರೋ ಎಷ್ಟೋ ವಿಚಾರಗಳು ಹೀಗೆ ಆಗಿದೆ. ಪೂಜ್ಯ ಸ್ವಾಮಿ ಬ್ರಹ್ಮಾನಂದರು ನನಗೆ ಒಂಥರ ಏನದು ಭಗವಂತನ ಸಮಾನ. ಅವರನ್ನು ನೋಡೋದು, ಅವ್ರು ಮಾತಾಡಿಸೋದು ನಂಗೆ ಅಂಥದ್ದೆಲ್ಲ ಏನು ಬೇಕಿಲ್ಲ. ಅದು ವೆರಿ ಎಕ್ಸಿಸ್ಟೆನ್ಸ್, ನಾನು ಅವ್ರು ನೋಡಿದ್ರೆ ಸಾಕು, ನನಗೆ ಪೂರ್ತಿ ಇದಾಗ್ಬಿಡ್ತೀನಿ. ಅವರು ನಮ್ಮ ಮನೆಗೆ ಒಂದು ಸಲ ಬರಬೇಕು ಅಂತ ನನಗೆ ಆಸೆ ಇತ್ತು. ಸ್ವಾಮೀಜಿಯವರು ಅಷ್ಟು ದೊಡ್ಡ ಸ್ವಾಮೀಜಿಯವರು, ಅವ್ರನ್ನ ಹೇಗಪ್ಪ ನಮ್ಮ ಮನೆಗೆ ಕರೆಯೋದು? ಒಂದು ಸಣ್ಣ ಮನೆ, ಅವ್ರನ್ನ ಕರ್ಕೊಂಡು ಬರೋದು ಹೇಗೆ, ಅವ್ರನ್ನ ಉಪಚಾರ ಮಾಡೋದು ಹೇಗೆ, ಹೀಗೆಲ್ಲ. ಆದರೆ ಅವ್ರು ನಮ್ಮ ಮನೆಗೆ ಬರಬೇಕು ಅಂತ ಮನಸ್ಸಲ್ಲಿ ಆಳವಾದ ಒಂದು ಆಸೆ. ಇದು ಒಂದು 2-3 ವರ್ಷಗಳ ಆದ ನಂತರ ನನ್ನ ಫ್ರೆಂಡ್ ಒಬ್ಬಳು ಫೋನ್ ಮಾಡಿ ಹೇಳ್ತಾರೆ, ಸ್ವಾಮೀಜಿಯವರು ವಿಜಯನಗರಕ್ಕೆ ಬರ್ತಾ ಇದ್ದಾರಂತೆ, ಅವರು ರಾತ್ರಿ ಊಟ ನಿಮ್ಮ ಮನೇಲಿ ವ್ಯವಸ್ಥೆ ಮಾಡೋಕ್ಕಾಗತ್ತಾ ಅವ್ರಿಗೆ ಅಂತ. ನೋಡಿ, ಫೋನ್ ಕಾಲ್ ಬರುತ್ತೆ. ನಾನಂದೆ, ಅಯ್ಯೋ ದೇವರೇ, ಕಾಯ್ತಾ ಇದ್ದೀನಿ ಅದಕ್ಕೋಸ್ಕರ, ಬರಲಿ ಸ್ವಾಮೀಜಿ, ನಾನು ಊಟದ ವ್ಯವಸ್ಥೆ ಮಾಡ್ತೀನಿ. ಅಫ್ಕೋರ್ಸ್ ನಾವೆಲ್ಲ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ವಿ, ಆಗುತ್ತೆ, ಮಾಡ್ತೀನಿ. ನೋಡಿ, ಯೋ ಯೋ ಯಾಮ್ ಯಾಮ್ ತನಂ ಭಕ್ತಃ ಶ್ರದ್ಧೆ, ನಾವೇನು ಕೇಳ್ಕೊಳ್ತೀವೋ ಭಗವಂತ ನಮ್ಗೆ ಕೊಡ್ತಾನೆ ಅಂತ. ಇರಲಿ, ಈ ಥರ ಬಹಳಷ್ಟು ಅನುಭವಗಳಿವೆ, ಅದನ್ನೇ ಹೇಳ್ತಾ ಹೋದರೆ ನಾವು ಮುಂದುವರಿಯೋದಿಲ್ಲ. ಯೋ ಯೋ ಯಾಮ್ ಯಾಮ್ ತನಂ ಭಕ್ತಃ, ಏನು ನಾನು ಯಾವ ರೂಪದಲ್ಲಿ ದೇವತೆಗಳನ್ನು ಶ್ರದ್ಧೆಯಿಂದ ಅರ್ಚಿಸುತ್ತಾನೋ ಅವರವರಿಗೆ ಆಯಾ ದೇವತೆಗಳಲ್ಲಿ ಸ್ಥಿರವಾದ ಶ್ರದ್ಧೆ ಉಂಟಾಗುವಂತೆ ಮಾಡ್ತೀನಿ, ಅದನ್ನೇ ಮಾಡ್ತೀನಿ. ಮುಂದುವರಿಸ್ತಾ, ಸತಯಾ ಶ್ರದ್ಧಯಾ ಯುಕ್ತಃ ತಸ್ಮಾರಾಧನಮೀಹತೆ ಲಭತೆ ಚ ತತಃ ಕಾಮಾನ್ ಮಯೈವ ವಿಹಿತಾನ್ ಹಿತಾನ್. ಅವನು ಶ್ರದ್ಧೆಯಿಂದ ತನ್ನ ಇಷ್ಟ ದೇವತೆಗಳನ್ನು ಆರಾಧಿಸುತ್ತಾನೆ. ಅವನಿಗೆ ಆ ದೇವತೆಯ ಮೂಲಕವೇ ಅವನ ಇಷ್ಟಾರ್ಥಗಳನ್ನು ಕೊಡುವವನು ನಾನೇ. ಏನು ಹೇಳ್ತಾನೆ? ಅವನು ಶ್ರದ್ಧೆಯಿಂದ ತನ್ನ ಇಷ್ಟ ದೇವತೆ, ಅವನ ಇಷ್ಟ ದೇವತೆ ಯಾವುದಾದ್ರೂ ಆಗಲಿ, ಆ ಇಷ್ಟ ದೇವತೆಯನ್ನು ಆರಾಧಿಸ್ತಾ ಇದ್ದರೆ ಅವನಿಗೆ ಆ ದೇವತೆಗಳ ಮೂಲಕನೇ ಕೊಡಿಸ್ತೀನಿ ನಾನು, ಅದನ್ನು ನಾನೇ ಮಾಡ್ತೀನಿ ಅಂತ ಹೇಳ್ತಾನೆ ಭಗವಂತ. ಅಂದರೆ ಯಾವ ರೂಪದಲ್ಲಾಗಲಿ ಭಗವಂತನನ್ನು ನೀನು ಆರಾಧಿಸು, ಆ ರೂಪದಲ್ಲೇ, ಆ ರೂಪದ ಮೂಲಕವೇ ನಿನಗೆ ಒಳ್ಳೆಯದಾಗೋ ಹಾಗೆ ನಾನು ಮಾಡ್ತೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಭಗವಂತ ಒಬ್ಬನೇ, ಆದರೆ ನಾಮ ಹಲವು. ಯಾವ ನಾಮ ರೂಪದಲ್ಲಾದರೂ ಆ ಭಗವಂತನನ್ನು ಆರಾಧಿಸು, ಆ ರೂಪದಲ್ಲೇ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ನೀನು ಸಾಕಾರ ರೂಪದಲ್ಲಾದರೂ ಮಾಡು, ನಿರಾಕಾರ ರೂಪದಲ್ಲಾದರೂ ಮಾಡು, ಆದರೆ ಆ ಶ್ರದ್ಧೆಯಿಂದ ಯಾವಾಗ ಮಾಡ್ತೀಯೋ ಅದನ್ನು ಆ ರೂಪದ ಮೂಲಕವೇ ನಾನು ನಿನಗೆ ಕೊಡಿಸ್ತೀನಿ. ಆದರೆ ನಮ್ಮಲ್ಲಿ ಬೇಕಾಗಿರುವಂಥದ್ದು ಏನಿವಾಗ? ಶ್ರದ್ಧೆ. ಆ ಶ್ರದ್ಧೆ ಅಂದರೆ ಏನು ಅಂತ ಬಹಳಷ್ಟು ಸಲ ವಿಚಾರ ಮಾಡಿದ್ದೀವಿ. ಇನ್ನೊಮ್ಮೆ ಆ ಶ್ರದ್ಧಾ ಶಬ್ದದ ಅರ್ಥವನ್ನು ನೋಡೋದಾದರೆ, ನೋಡಿ, ಯಾರೋ ಈಗ ನಾನು ಹೇಳಿದ ಹಾಗೇ ಆ ಬ್ರಂಟನ್ನು ನಾನು ಆ ಪುಸ್ತಕದಲ್ಲಿ ಹಾಗೆ ಬರೆದಿದ್ದಾನೆ ಅಂತ ಹೇಳಿದ್ರೆ, ಅದರಲ್ಲಿ ನಂಬಿಕೆ ಅನ್ನೋದು ಹುಟ್ಟಬೇಕಾದ್ರೆ ನಿಜವಾಗ್ಲೂ ಅನುಭವ ಬರಬೇಕು ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಇವನು ಯಾವಾಗಲೂ ಬರೆದಿಟ್ಟಿದ್ದಾನೆ, ಈಗೆಲ್ಲ ಆಗತ್ತಾ ಇಲ್ವೋ ಅಂತ. ಆದರೆ ಆ ವಿಶ್ವಾಸ ಇದ್ದರೆ
ಶ್ರದ್ಧೆ ಅಂದರೆ ಇಂಟೆಲೆಕ್ಚುಯಲ್ ಕನ್ವಿಕ್ಷನ್ ಅಂತ ಹೇಳ್ತೀವಿ. ಬುದ್ಧಿವಂತಿಕೆಯಿಂದ ಅದನ್ನು ಒಪ್ಕೊಂಡು ಹೀಗೆ ಆಗುತ್ತೆ ಇದು ಗ್ಯಾರಂಟಿ ಅಂತ ಅಂದ್ಕೊಂಡು ಆ ಪಥದಲ್ಲಿ ನಡೆದ್ರೆ ಅದು ನನ್ನ ಅನುಭವಕ್ಕೆ ಬರುತ್ತಲ್ವಾ, ಆವಾಗ ಅದು ಕಂಪ್ಲೀಟ್ ಆಗುತ್ತೆ. ಆದರೆ ಅದು ಆ ಅನುಭವಕ್ಕೆ ಬರೋವರೆಗೂ ನನಗೆ ಇದು ಮೂಢನಂಬಿಕೆ ಅನ್ನೋ ಥರದಲ್ಲ. ನಿಜವಾಗ್ಲೂ ಬುದ್ಧಿವಂತಿಕೆಯಿಂದ ನಾನು ಇದನ್ನು ಒಪ್ಕೊಂಡು ಮಾಡುವಂಥದ್ದು. ಶ್ರದ್ಧಾ ಇಸ್ ನಥಿಂಗ್ ಬಟ್ ಫೇತ್ ವಿತ್ ಇಂಟೆಲೆಕ್ಚುಯಲ್ ಕನ್ವಿಕ್ಷನ್ ಅಂತ ಹೇಳ್ತಾರೆ ಗುರುದೇವ್. ಸೊ ಅದು ಬುದ್ಧಿವಂತಿಕೆಯಿಂದ ನಾನು ಒಪ್ಕೊಳ್ಳೋದು. ಮೂಢನಂಬಿಕೆ ಬೇರೆ ಆಗೋಗುತ್ತೆ. ಅದು ಹೇಗೋ ಎಲ್ಲರೂ ಮಾಡ್ತಿದ್ದಾರೆ ನಾನು ಮಾಡ್ತೀನಿ ಅಂತ ಅಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಾನು ಅಳವಡಿಸ್ಕೊಂಡು ಆ ರೀತಿಯಲ್ಲಿ ನಾನು ಅದನ್ನು ಒಪ್ಕೊಳ್ತೀನಲ್ವಾ, ಒಪ್ಕೊಂಡ್ಮೇಲೆ ಅದು ಯಾವಾಗಲೂ ಆಗುತ್ತೆ, ತಕ್ಷಣ ಆಗಲ್ಲ. ಅದು ಶ್ರದ್ಧೆ ಅಂತ ಆಗುತ್ತೆ. ಆ ಶ್ರದ್ಧೆ, ಈಗ ಗುರುಗಳು ಹಾಗೆ ಹೇಳಿದ್ದಾರೆ, ನಿತ್ಯ ಶುದ್ಧ ಆನಂದ ಸ್ವರೂಪ, ನೀನು ಅದನ್ನು ಒಳಗೆ ಹೋಗು, ನಿನಗೆ ಆನಂದ ಸಿಗುತ್ತೆ ಅಂತ ಹೇಳಿದ್ರೆ, ನಾನು ಅಲ್ಲಿ ಒಳಗೆ ಹೋದಾಗ ನಮ್ಗೆ ಗೊತ್ತಾಗ್ತಾ ಇದೆ, ಈಗ ಆನಂದ ಸಿಗ್ತಾ ಇದೆ. ಹೊರಗಿರುವ ಆನಂದ ಎಲ್ಲ ಅದು ಪರ್ಮನೆಂಟ್ ಅಲ್ಲ, ಅದು ಆತ್ಯಂತಿಕ ಅಲ್ಲ, ಆ ಆನಂದ ನನ್ನ ಕೈಲೇ ಇದೆ, ಇವೆಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಅನುಭವಕ್ಕೆ ಬರ್ತಿದೆ ಅಲ್ವಾ. ಅದು ಹೌದು ಅಂತ ಶ್ರದ್ಧೆ ಇಟ್ಕೊಂಡು ನನ್ನ ಸಾಧನೆಯನ್ನು ಮುಂದುವರಿಸ್ತೀನಲ್ವ, ಅದು ಆ ಶ್ರದ್ಧೆ ನನ್ನಲ್ಲಿರಬೇಕು ಅಂತ ಭಗವಂತ ಮತ್ತೆ ಮತ್ತೆ ಹೇಳ್ತಾನೆ. ಶ್ರದ್ಧೆ 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 ಅದೇ ಬೇಕಾಗಿರೋದು ಸಾಧನೆಯಲ್ಲಿ ಅಂತ. ಅವನು ಇಷ್ಟಾರ್ಥಗಳನ್ನು ಕೊಡ್ತಾನೆ ಹೋಗ್ತಾನೆ. ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಅಂತ ಹೇಳಿದ್ರೆ, ಭಗವಂತ ನಿನ್ನ ಇಷ್ಟಗಳನ್ನೆಲ್ಲ ಬಿಟ್ಬಿಟ್ಟು ನನ್ನ ಕಡೆ ಬಂದ್ಬಿಡು ಅಂತ ಏನು ಹೇಳಲ್ಲ. ಟೇಕ್ ಯೋರ್ ಓನ್ ಟೈಮ್, ಎಂಜಾಯ್ ಎವ್ರಿಥಿಂಗ್. ಈ ಪ್ರಪಂಚದಲ್ಲಿ ಏನೇನು ಅನುಭವಿಸ್ಬೇಕು ಎಲ್ಲವನ್ನು ಅನುಭವಿಸು, ಆಮೇಲೆ ಬರೋಣ, ನೋ ಪ್ರಾಬ್ಲಮ್. ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ನೀವೆಲ್ಲ ಓದಿರಬೇಕು. ಆ ಮಗು ತಾಯಿಯ ಗರ್ಭದಲ್ಲಿರುವಾಗ ಬೇಡ್ಕೊಳ್ಳುತ್ತಂತೆ, ಭಗವಂತ ಕೃಷ್ಣ, ಇಲ್ಲಿ ಇಕ್ಕಟ್ಟು ರಕ್ತ ಮಾಂಸಗಳಲ್ಲಿ ಇದ್ದೀನಿ ನಾನು, ದಯವಿಟ್ಟು ನನ್ನನ್ನು ಹೊರಗಡೆ ಬರೋ ಹಾಗೆ ಮಾಡಿಬಿಡು, ನಿನ್ನನ್ನೇ ಪ್ರಾರ್ಥಿಸ್ತೀನಿ ನಾನು, ಬೇರೆ ಎಂಥದ್ದು ಮಾಡೋದೇ ಇಲ್ಲ, ನಿನ್ನನ್ನೇ ಅಂತ. ಭಗವಂತ ಕೃಷ್ಣ ದಯಾಳು, ಓಕೆ ಅಂತಾರೆ. 9 ತಿಂಗಳಾದಮೇಲೆ ತಾಯಿಯ ಗರ್ಭದಿಂದ ಹೊರಗಡೆ ಬಂದಮೇಲೆ ಅದು ಎಲ್ಲ ಬೆಳೀತಾ ಇರುತ್ತೆ. ತಾಯಿ ಹಾಲು ಕೊಟ್ಟಾಗ ಆವಾಗ ಅಂದ್ಕೊಳ್ತಂತೆ ಮಗು, ಭಗವಂತ ನೋಡು, ನನಗೆ ನನ್ನನ್ನು ನೋಡ್ಕೊಳ್ಳೋಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ, ಏನಾದರೂ ಆದರೆ ಅಮ್ಮ ಬಂದು ನನ್ನನ್ನು ಕಾಪಾಡಬೇಕು, ನಾನು ಸ್ವಲ್ಪ ಬೇಗ ದೊಡ್ಡವಣ್ಣಂಗೆ ಮಾಡಿ ನನ್ನ ಕೆಲಸ ನಾನು ಮಾಡ್ಕೊಳ್ಳೋ ಹಂಗೆ ಮಾಡು. ಭಗವಂತ ಓಕೆ. ಈ ಮಗು ಬೆಳೆಯುತ್ತೆ, ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡುತ್ತೆ. ಭಗವಂತ ನೋಡ್ತಾನೆ, ಇವನು ನನ್ನ ಕಡೆ ಏನು ಹೇಳಿದ್ದ ಪ್ರಾಮಿಸು, ನಿನ್ನನ್ನೇ ಭಜಿಸ್ತೀನಿ ಅಂತ. ತಿರ್ಗೇ ನೋಡ್ತಾ ಇಲ್ಲ. ಹಾಂ, ಸ್ಕೂಲಲ್ಲಿ ತನ್ನ ಪಾಡಿ ತಾನು ಆಟ ಆಡ್ಕೊಂಡಿದ್ದಾನೆ. ಆಮೇಲೆ ಯೌವನ, ಮದುವೆ ಆಯಿತು, ಮಕ್ಕಳಾಯಿತು, ಆಗಲೂ ತಿರುಗಿ ನೋಡಲಿಲ್ಲ. ಭಗವಂತ ಕಾಯ್ತಾ ಇದ್ದಾನೆ, ನನ್ನ ಕಡೆ ತಿರುಗ್ತೀನಿ ಅಂತ ಹೇಳ್ದಲ್ವ, ಇದು ತಿರುಗಲಿಲ್ಲ ಅಂತ. ಆಮೇಲೆ ಭಗವಂತ ಒಂದೊಂದೇ ಇಟ್ಕೊಳಕ್ಕೆ ಶುರು ಮಾಡ್ತಾನೆ. ಹೌದಾ? ಮಕ್ಕಳು ಹೇಳ್ದಂಗೆ ಕೇಳೋದಿಲ್ಲ, ಆವಾಗಲಾದರೂ ನನ್ನ ಕಡೆ ನೋಡ್ತಾನೆ ಅಂತ ನೋಡ್ತಾನೆ. ಇಲ್ಲ, ಆ ಮಕ್ಕಳೆಲ್ಲ ಬೆಳೆದು ದೊಡ್ಡವರಾಗೋದಕ್ಕೆ ಮದುವೆ ಮಾಡ್ತಾರೆ, ಸೊಸೆಯನ್ನು ಕೊಡ್ತಾನೆ. ಇವಾಗಲಾದರೂ ನೋಡ್ತಾನ. ಕಾಯಿಲೆಗಳನ್ನು ಕೊಡ್ತಾನೆ, ಇವಾಗಲಾದರೂ ನೋಡ್ತಾನ. ಇಲ್ಲ, ಹಲ್ಲೋಗುತ್ತೆ, ಬಿಳಿ ಕೂದಲಾಗುತ್ತೆ, ನಡಿಲಿಕ್ಕಾಗಲ್ಲ, ಇಷ್ಟೆಲ್ಲ ಆದರೂ ಕೂಡ ಅವನು ಯಾವಾಗ ಭಗವಂತನ ಕಡೆ ನೋಡಲ್ಲ. ಹಾಸಿಗೆ ಹಿಡ್ದಿರ್ತಾನೆ, ಯಾವಾಗಲೂ ಭಗವಂತನ ಕಡೆ ನೋಡಲ್ಲ. ಭಗವಂತ ಕಾಯ್ತಾ ಇದ್ದಾನೆ. ಅವಾಗ ಹೇಳ್ತಾನಂತ ಅವನು, ಓಕೆ ಲೆಟ್ ಅಸ್ ಮೀಟ್ ಅಗೈನ್, ಬಾ. ಏನದು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ, ಬಾ ಮತ್ತು ಹುಟ್ಟು. ಯಾಕೆ? ಗರ್ಭದಲ್ಲಿ ನೀನು ಬೆಳ್ಕೊಳ್ತೀಯ ಅಂತ ಗೊತ್ತು. ಹಾಗೆ ಆ ಭಗವಂತನನ್ನು ನೆನೆಸ್ಕೊಳ್ಳೋದು ಅಷ್ಟು ಅಲ್ವಾ? ಅದಕ್ಕೆ ಹೇಳ್ತಾರೆ ನೋಡಿ, ಶ್ರದ್ಧೆ. ಆ ಶ್ರದ್ಧೆಯಿಂದ ಯಾರ್ಯಾವ ಭಗವಂತನನ್ನು ನಾನು ಅರ್ಚಿಸ್ತೀನೋ, ಅರ್ಚನೆ ಮಾಡ್ತೀನೋ, ಪ್ರಾರ್ಥನೆ ಮಾಡ್ತೀನೋ, ಅವರುಗಳೇ ನಮ್ಮ ಇಷ್ಟಾರ್ಥವನ್ನು ಕೊಡ್ತಾರೆ. ಆ ಇಷ್ಟಾರ್ಥ, ಅದಕ್ಕೆ ನಮ್ದು ಏನೇನಿದೆ ಆ ಕಾಮನೆಗಳೆಲ್ಲ ಮುಗಿಸ್ಕೊಂಡೇ ಬಾ ಅಂತ ಹೇಳ್ತಾನೆ ಭಗವಂತ. ಹಿ ವಿಲ್ ನಾಟ್ ಸೇ ಯು ಜಸ್ಟ್ ಗಿವ್ ಅಪ್ ಎವ್ರಿಥಿಂಗ್ ಆ್ಯಂಡ್ ಕಮ್ ಟು ಮೀ ಅಂತ. ಈಸ್ ಭಾಳ ದಯಾಳು ಅವನು. ಆಯಿತಾ, ನಿಂದೆಲ್ಲ ಆಸೆಗಳನ್ನ ಮುಗಿಸ್ಕೊ. ಈ ಜೀವನದಲ್ಲಿ ನಿನ್ಗಾಗಲಿಲ್ವಾ, ನಿಂದೇ ಆಟಗಳಿದೆ, ಎಲ್ಲ ಮುಗಿಸ್ಕೊ, ಆಮೇಲೆ ಬಾ, ನನಗೆ ಮತ್ತೊಂದು ಜನ್ಮ ಕೊಡ್ತಾನೆ, ಮತ್ತೊಂದು ಜನ್ಮ ಕೊಡ್ತಾನೆ.
ಹಾಗೆ ನಮ್ಮ ಆಸೆಗಳನ್ನೆಲ್ಲ ತೀರಿಸ್ಕೊಂಡು ಆನಂತರ ಅವನ ಹತ್ರ ಹೋಗ್ಬೋದಂತೆ. ಅಷ್ಟು ದಯಾಳು ಅವನು ಅಂತ ಅದನ್ನೇ ಹೇಳ್ತಾ ಇರೋದು. ಅವನ ಇಷ್ಟಾರ್ಥವನ್ನು ಕೊಡುವವನು ನಾನೇ, ಕೊಡ್ತೀನಿ ನಾನು ಅಂತ ಹೇಳ್ತಾರೆ. ಮುಂದುವರಿಸ್ತಾ, ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಮೂಢರಾದ ಇವರಿಗೆ ದೊರಕುವ ಫಲವು ಅಶಾಶ್ವತವಾದುದು. ದೇವತಾ ಉಪಾಸಕರು ದೇವತೆಗಳನ್ನು ಪಡೆಯುತ್ತಾರೆ, ನನ್ನ ಭಕ್ತರು ನನ್ನನ್ನೇ ಪಡೆಯುತ್ತಾರೆ. ನೋಡಿ, ಪ್ರಯತ್ನ ನಮ್ಮದು ಅಲ್ವಾ? ಪ್ರಯತ್ನ ಮಾಡ್ತಾನೆ ಇರಬೇಕು. ನಾವೇನು ಪ್ರಯತ್ನ ಮಾಡ್ತಾ ಇರ್ತೀವಿ, ಭಗವಂತ ನಮಗೆ ಕೊಡ್ತಾನೆ ಇರ್ತಾನೆ. ಅವನು ದಯಾಳು, ಅವನು ಏನು ಕೇಳಿದ್ರು ಎಷ್ಟು ಕೇಳಿದ್ರು ಕೊಡ್ತಾನೆ ಇರ್ತಾನೆ. ಹೌದಾ? ಆದರೆ ಏನು ಹೇಳ್ತಿದ್ದಾರೆ? ಮೂಢರಾದ ಇವರು. ಯಾರಿವರು? ಮೂಢರು. ಮೂಢರಾದ ಇವರಿಗೆ ದೊರಕುವ ಫಲವು ಅಶಾಶ್ವತವಾದದ್ದು. ನೋಡಿ, ನಾವು ಯಾವಾಗಲೂ ನೋಡಿದ್ದೀವಲ್ವ, ನಾವೆಲ್ಲ ಹೊರಗಡೆ ವಸ್ತುಗಳನ್ನು ಲೌಕಿಕದಲ್ಲಿ ಏನೇನು ಪಡ್ಕೊಳ್ತಾ ಇದ್ದೀವಿ ಅದೆಲ್ಲವೂ, ಅದರಿಂದ ಸಿಗುವಂಥ ಸುಖ ಅಥವಾ ಆ ವಸ್ತುಗಳು ಎಲ್ಲವೂ ಕೂಡ ಶಾಶ್ವತವಾದದ್ದಲ್ಲ. ಅದೆಲ್ಲವೂ ಅಶಾಶ್ವತವಾದದ್ದು. ದೇವತಾ ಉಪಾಸಕರು ದೇವತೆಗಳನ್ನು ಪಡೆಯುತ್ತಾರೆ ಅಂತ ಹೇಳಿದ್ರೆ ಅವ್ರು ಏನೇನು ಯಾವ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಂಡಿರ್ತಾರೋ ಅವ್ರಿಗೆ ಆ ವಸ್ತುಗಳು ಸಿಗ್ತಾ ಹೋಗುತ್ತೆ. ಆದರೆ ಅದೆಲ್ಲವೂ ಅಶಾಶ್ವತ. ಏನು ಕೇಳ್ಕೊಳ್ತೀವಿ ನಾವು, ಅದೆಲ್ಲವೂ ಅಶಾಶ್ವತ. ಆದ್ದರಿಂದ ನನ್ನ ಭಕ್ತರು ನನ್ನನ್ನೇ ಪಡೆಯುತ್ತಾರೆ. ಭಗವಂತ ನನಗೆ ನೀನೇ ಬೇಕು ಅಂತ ಕೇಳುವಾಗ ಆ ಭಗವಂತನೇ ಸಿಗ್ತಾನಂತೆ. ನೋಡಿ, ಅರ್ಜುನ ಕೂಡ ಮಾಡಿದ್ದು ಅದನ್ನೇ ಅಲ್ವಾ? ಯುದ್ಧಕ್ಕೆ ಮೊದಲು ದುರ್ಯೋಧನ ಮತ್ತು ಅರ್ಜುನ ಹೋಗಿ ಕೇಳಿದಾಗ ನನಗೆ ಅಕ್ಷೋಹಿಣಿ ಸೈನ್ಯ ಕೊಡುವಂತ ನಾವು. ಅರ್ಜುನ ಏನು ಹೇಳ್ತಾನೆ? ಭಗವಂತ ನೀನು ನನ್ನ ಜೊತೆ ಇರು ಸಾಕು ಅಂತ ಅಲ್ವಾ? ನಾವು ಅಷ್ಟೇ ಭಗವಂತನ ಹತ್ರ ಏನೇನೋ ಕೇಳಕ್ಕೆ ಹೋಗ್ತೀವಿ, ಭಗವಂತ ನೀವೇ ನನ್ನ ಜೊತೆ ಇರು ಅಂತ ಕೇಳೋದೇ ಇಲ್ಲ ಅಲ್ವಾ? ಯೋಚನೆ ಮಾಡಿ ಮೇಲೆ ಭಗವಂತನನ್ನೇ ಕೇಳಬೇಕು. ಯಾರೋ ಹೇಳ್ತಾ ಇದ್ರು, ಕಾಮಧೇನು ಹತ್ರ ಹೋಗಿ ನೀನು ಅದು ಕೊಡು ಇದು ಕೊಡು ಅಂತ ಕೇಳೋ ಬದಲು ಕಾಮಧೇನುನೇ ಹೇಳ್ಬೇಕಂತೆ. ಕಾಮಧೇನು ನನ್ನ ಜೊತೆ ಅಂದರೆ ಕೇಳಿದ್ದೆಲ್ಲ ಕೊಡುವಂತ ಹಸುತ್ತಾನೆ ಅದು, ನೀನೇ ನನ್ನ ಜೊತೆ ಬಂದ್ಬಿಡು ಅಂತ. ಅದರಲ್ಲಿ ಭಗವಂತನನ್ನೇ ಕೇಳಬೇಕು ನಾವು ಅನ್ನೋ ದೃಷ್ಟಿಯಿಂದ ಅಲ್ಲಿ ಹೇಳಿದ್ದ ಅರ್ಜುನ ಕೇಳಿದ್ದಲ್ವಾ? ಅದಕ್ಕೆ ನನ್ನ ಭಕ್ತರು ನನ್ನನ್ನೇ ಪಡೆಯುತ್ತಾರೆ. ನನ್ನ ಭಕ್ತರು ಅಂತ ಹೇಳುವಾಗ ಇದು ಅದ್ವೈತದಲ್ಲಿ ನೋಡೋದಾದರೆ ಆ ಚೈತನ್ಯ ಶಕ್ತಿಯೇ ನಾನು, ನಿತ್ಯ ಶುದ್ಧ ಆನಂದ ಸ್ವರೂಪ ನಾನು ಅನ್ನೋದನ್ನು ನಾನು ಬಯಸ್ತಾ ಹೋದರೆ ನನಗೆ ಅದೇ ಸಿಗುತ್ತೆ. ಇಲ್ಲ ನನಗೆ ಭಗವಂತ ಅದು ಕೊಡು ಇದು ಕೊಡೋಕೆ ನಾನು ಅದನ್ನೇ ಕೊಡ್ತಾ ಹೋಗ್ತಾನೆ. ನಾನು ಅದನ್ನೇ ಹೇಳ್ತಾನೆ. ಅಶಾಶ್ವತ. ಅವರು ಅದೆಲ್ಲವನ್ನು ಕೇಳಿ ಏನು ತಗೊಳ್ತಾ ಇದ್ದಾರೆ ಅದೆಲ್ಲವೂ ಅಶಾಶ್ವತ. ಯೋಚನೆ ಮಾಡಿ ನೋಡಿ, ಒಂದು ಯಾವುದೋ ಹಾಡಲ್ಲಿದೆ ಅಲ್ವಾ, ಏನ ಬೇಡಲಿ ಹರಿಯೇ ನಿನ್ನ ಬಳಿಗೆ ಬಂದು. ಹಣ ಕೇಳಲ್ಲ, ಶಾಶ್ವತ ಅಲ್ಲ ಅದು, ಯಾರು ಹೊತ್ಕೊಂಡು ಹೋಗ್ಬಿಡ್ತಾರೆ. ಸಂಬಂಧಗಳನ್ನು ಕೇಳಲ್ಲ, ಅಣ್ಣ ತಮ್ಮಂದಿರಬೇಕು ಅಂತ ಕೇಳಲ್ಲ. ದುರ್ಯೋಧನನ ಜೀವನ ಏನಾಯಿತು ಅಲ್ಲ? ಅಷ್ಟು ಜನ ಇದ್ದರು ಅವನಿಗೆ. ಹಾಗೆ ನಾನು ಏನು ಕೇಳಿದ್ರು ಕೂಡ ಅದು ಯಾವುದು ಶಾಶ್ವತವಲ್ಲ. ಕಥೆಗಳಲ್ಲಿ ನೋಡಿದ್ವಿ, ಪುರಾಣಗಳಲ್ಲಿ ನೋಡಿದ್ದೀವಿ, ಅದೆಲ್ಲವೂ ಅಶಾಶ್ವತವಾದದ್ದೇ. ಶಾಶ್ವತವಾದದ್ದು ಯಾವುದೂ ಇಲ್ಲ. ಮಕ್ಕಳನ್ನು ಕೇಳ್ತೀವ, ಯಾರಿಗೆ ಗೊತ್ತು? ಮಕ್ಕಳು ಎಷ್ಟೋ ಜನ ತಂದೆ ತಾಯಿರ ಮುಂದೆ ಮಕ್ಕಳು ಹೋಗ್ಬಿಡ್ತಾರೆ.
ಏನು ಕೇಳ್ಕೊಂಡ್ರು ಎಲ್ಲವೂ ಅಶಾಶ್ವತವೇ ಅಲ್ವಾ? ಯೋಚನೆ ಮಾಡಿ ನೋಡಿ, ಮತ್ತೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನಾವು. ಅದರಿಂದ ನಿತ್ಯ ಶುದ್ಧ ಆನಂದ ಸ್ವರೂಪ ಏನನ್ನ ನಾನು ಕೇಳಬೇಕು? ಆ ನಿತ್ಯ ಶುದ್ಧ ಆನಂದ ಸ್ವರೂಪ. ಭಗವಂತನೇ ಹೇಳ್ತಾನೆ, ಯಾರ್ಯಾರು ಏನೇನು ಕೇಳ್ತಾರೋ ಅವ್ರವ್ರಿಗೆ ಆ ದೇವತೆಗಳೇ ಕೊಡುವಂತೆ ಮಾಡಿಬಿಡ್ತೀನಿ ಅಂತ, ಆ ದೇವತೆಗಳೇ ಅವ್ರಿಗೆ ಒಲಿತಾರೆ ಅಂತ. ಆದರೆ ನನ್ನನ್ನು ಕೇಳೋರು ಮಾತ್ರ, ನನ್ನ ಭಕ್ತರು ಮಾತ್ರ ನನ್ನನ್ನು ಪಡಿತಾರೆ. ಈಗ ಅನಿಸ್ಬೇಕು ನಮಗೆ ನಾವೇನು ಕೇಳ್ಕೊಳ್ತಾ ಇದ್ದೀವಿ, ಇನ್ನು ಮುಂದೆ ಏನು ಕೇಳ್ಕೊಳ್ಬೇಕು ನಾವು ಅಲ್ವಾ? ಸ್ವಲ್ಪ ಗಂಭೀರ ಅನ್ಸಕ್ಕೆ ಶುರುವಾಗತ್ತೆ. ಏನು ಪರವಾಗಿಲ್ಲ, ಮುಂದುವರ್ಸೋಣ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತಃ ಮಮಾವ್ಯಯಮನುತ್ತಮಂ. ಅವಿವೇಕಿಗಳು ನನ್ನ ಶ್ರೇಷ್ಠವಾದ ಅವ್ಯಕ್ತ ರೂಪವನ್ನು ತಿಳಿಯದೆ ನಾನು ಶರೀರಧಾರಿಯಾಗಿ ಕಂಡುಬರುವುದರಿಂದ ನನಗೂ ಜನ್ಮಗಳಿವೆ ಎಂದು ತಪ್ಪಾಗಿ ತಿಳಿಯುತ್ತಾರೆ. ಜ್ಞಾನ ಮತ್ತು ಅಜ್ಞಾನ ಅದೇ ಹೇಳೋದು. ಈಗ ಭಗವಂತ ಅವಿವೇಕಿಗಳೇನು ಹೇಳ್ತಾರೆ, ಅವನ ಅವ್ಯಕ್ತ ರೂಪ ಗೊತ್ತಿಲ್ಲದಲೆ ಅವನು ಶರೀರಧಾರಿಯಾಗಿ ಬಂದರೆ ಅವನಿಗೂ ಜನ್ಮಗಳಿವೆ ಅಂತ ಅಂದ್ಕೊಂಡ್ಬಿಡ್ತೀವಂತೆ. ಭಗವಂತನಿಗೆ ಜನ್ಮಗಳಿಲ್ಲ, ಅವನು ಸ್ವ ಇಚ್ಛೆಯಿಂದ ಪ್ರಕಟಗೊಳ್ತಾನೆ ಅಂತ. ಅವನು ಅದನ್ನೇ ಅವತಾರ ಅಂತ ಹೇಳೋದು. ಅವತಾರ ನಾವೇನು ನೋಡಿದ್ದೀವಲ್ಲ, ದಶಾವತಾರ, ಆ ಅವತಾರಗಳು ಬುದ್ಧ, ಕಲ್ಕಿ, ಕೃಷ್ಣ, ರಾಮ ಎಲ್ಲ ಈ ಅವತಾರ, ವಾಮನ, ಈ ಎಲ್ಲ ಅವತಾರಗಳು. ಅವನು ಭಗವಂತ ಆ ರೂಪವನ್ನು ತಾಳಿ ಪ್ರಪಂಚವನ್ನು ಸುಧಾರಿಸ್ಲಿಕ್ಕೋಸ್ಕರ ಅವನ ರೂಪವನ್ನು ತಾಳಿ ಬರ್ತಾನೆ. ಅವನು ಹಾಗೆ ಬರೋದ್ರಿಂದ ಅವನಿಗೆ ಜನ್ಮಗಳಿದೆ ಅಂತ ಅಲ್ಲ. ಈಗ ನಾವೆಲ್ಲ ಹುಟ್ಟೋದು ಹೇಗೆ? ಕರ್ಮ ಫಲಕ್ಕೆ ಅನುಸಾರವಾಗಿ, ನಾವೇನೇನು ಕರ್ಮ ಮಾಡಿದ್ದೀವಿ ಅದಕ್ಕನುಸಾರವಾಗಿ ನಾವು ಜನ್ಮ ತಾಳ್ತೀವಿ, ನಮ್ಗೆ ಚಾಯ್ಸ್ ಇಲ್ಲ. ಆದರೆ ಭಗವಂತ ಅವನು ಇಷ್ಟಪಟ್ಟು ಯಾವುದೋ ರೂಪದಲ್ಲಿ ಬರ್ಬೋದು. ಹಾಗಾಗಿ ಹೇಳ್ತಾನೆ, ನಾನು ಆ ರೀತಿಯಲ್ಲಿ ಬರ್ತೀನಿ ಯಾರನ್ನ, ಹಾಗೆ ನಾನು ಶರೀರಧಾರಿಯಾಗಿ ಕಂಡು ಬಂದು ಜನ ಅಂದ್ಕೊಳ್ತಾರೆ ನನಗೂ ಜನ್ಮಗಳಿವೆ ಅಂತ. ಅದರಿಂದ ಇಲ್ಲಿ ಶ್ರೇಷ್ಠವಾದ ಅವ್ಯಕ್ತ ರೂಪವನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಂತ. ಶುರುವಿನಲ್ಲಿ ಹೌದು, ಅದು ಹೇಗೆ ತಪ್ಪು ತಿಳ್ಕೊಳ್ತೀವಿ ಅಂತಂದರೆ, ಈಗ ಹಾವು ಹಗ್ಗ ಎಲ್ಲ ಹೇಳ್ತಾರೆ. ಹಾಗೆ ಈ ಭಗವಂತನನ್ನು ನಾನು ಒಂದು ರೂಪದಲ್ಲಿ ನೋಡ್ಲಿಕ್ಕೆ ಶುರು ಮಾಡಿದ್ರೆ ಆ ರೂಪದಲ್ಲೇ ಭಗವಂತ ಇದ್ದಾನೆ ಅಂತ ಅಷ್ಟಕ್ಕೆ ನನ್ನ ಮನಸ್ಸು ನಿಂತು ಬಿಡುತ್ತೆ. ಇಲ್ಲ, ಅದ್ವೈತದಲ್ಲಿ ನಾವು ನೋಡುವಾಗ ಇಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಎಕ್ಸಿಸ್ಟೆನ್ಸ್. ಅಂದರೆ ಯಾವ ಚೈತನ್ಯ ಶಕ್ತಿ ಎಲ್ಲೆಲ್ಲೂ ಇದೆಯೋ ಅದರಿಂದಷ್ಟೇ ಎಲ್ಲವೂ ಜೀವಿತಗೊಂಡಿದೆಯೋ ಅದನ್ನು ನಾವು ಭಗವಂತ ಅಂತ ಕರೆದ್ವಿ, ಅದು ಬಿಟ್ಟು ಬೇರೆ ಯಾವುದನ್ನೂ ಅಲ್ಲ. ಅದರಿಂದ ಆ ಚೈತನ್ಯ ಶಕ್ತಿಯನ್ನು ನಾವು ನೋಡಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇರೋದು. ಭಗವಂತನಿಗೆ ಜನ್ಮಗಳಿದೆ, ಅವನಿಗೂ 106 ಜನ್ಮಗಳಿದೆ, ಅವನು ಬರ್ತಾನೆ. ಕೃಷ್ಣ ಅವತಾರ, ರಾಮ ಅವತಾರ, ಅದೆಲ್ಲ ಜನ್ಮಗಳಲ್ಲ, ಅದು ಅವತಾರಗಳು ಅಂತ. ಅದರಿಂದ ನಾವು ನಮ್ಮನ್ನು ಏನು ಹೇಳ್ತಾರೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದು ಅಂತಂದರೆ ನಮ್ಮ ಸಾಧನೆ ಹೇಗೆ ಮುಂದುವರಿಬೇಕು ಅಂದರೆ, ಮೊದಲು ಸಗುಣ ಸಾಕಾರ ರೂಪದಲ್ಲಿ ಪ್ರಾರಂಭವಾದ ಭಕ್ತಿ ನಿರ್ಗುಣ ನಿರಾಕಾರ ರೂಪಕ್ಕೆ ನಮ್ಮದು ಬದಲಾಗಬೇಕು. ನಿರ್ಗುಣ ನಿರಾಕಾರ ರೂಪ ಮೊದಲೇ ಶುರು ಮಾಡ್ಕೊಂಡು ಬಿಡ್ತೀನಿ, ಇಲ್ಲ, ಸಾಧ್ಯ ಇಲ್ಲ, ಆಗೋದು ಇಲ್ಲ. ಅದರಿಂದ ನನ್ನ ನಿರ್ಗುಣ ನಿರಾಕಾರ ರೂಪದಲ್ಲಿ ನಾನು ನೋಡ್ಲಿಕ್ಕೆ ಆಗ್ತಾ ಇದೆ ಅಂದಾಗಲೂ ಕೂಡ ಸಾಕಾರ ರೂಪದಲ್ಲಿ, ಸಗುಣ ರೂಪದಲ್ಲಿ ಭಗವಂತನ ಆರಾಧನೆ ನಡೀತಾನೆ ಇರುತ್ತೆ.
ಅದು ಕ್ರಮ ಭಗವಂತ ಹಾಕ್ಕೊಟ್ಟಿರುವಂಥವ್ರು ಅಂಥದ್ದು, ಗುರು ಹಿರಿಯರು ಹಾಕ್ಕೊಂಡಿರುವಂಥದ್ದು. ಅಲ್ಲಿ ಒಂದು ಧರ್ಮ ಅನ್ನೋದು ಇಲ್ಲದೆ ಇದ್ದರೆ, ಈ ಆಚರಣೆಗಳು ಅನ್ನೋದು ಇಲ್ಲದೆ ಇದ್ದರೆ ಮನುಷ್ಯ ಹೇಗೇಗೋ ಆಗ್ಬಿಡ್ತಾನೆ. ಅಂದರೆ ದೆರ್ ಬಿ ಎ ಖಯಾಸ್ ದಿ ಸೊಸೈಟಿ. ಹೇಗೆ ಬೇಕಾದರೂ ಇರ್ಬೋದು, ಆ ಥರ ಹೋಗ್ಬಿಡುತ್ತೆ. ಆದ್ದರಿಂದ ಇವೆಲ್ಲವನ್ನು ಏನು ಹಾಕ್ಕೊಟ್ಟಿದ್ದಾರೆ ಗುರು ಹಿರಿಯರು ನಮಗೆ, ಆ ರೀತಿಯಲ್ಲೇ ಅದು ನಡ್ಕೊಂಡು ಹೋದರೆ ಸಂಪ್ರದಾಯಗಳು ಒಳ್ಳೆಯದು ಅನ್ನೋ ಥರದಲ್ಲಿ. ಹಾಗಾಗಿ ಈ ಸಗುಣ ಸಾಕಾರ ರೂಪದಿಂದ ನಿರ್ಗುಣ ನಿರಾಕಾರ ರೂಪಕ್ಕೆ ನನ್ನನ್ನು ನಾನು ಸಾಧನೆಯಲ್ಲಿ ತಗೊಂಡು ಹೋಗ್ಬೇಕು. ಆ ರೀತಿಯ ಜನ ಯಾರು ಆ ಮಟ್ಟಕ್ಕೆ ಹೋಗಿರ್ತಾರೋ ಅವ್ರ ಜೊತೆ ಇರುವಾಗ ನಾನು ಅದೇ ರೀತಿ ನಿರ್ಗುಣ ನಿರಾಕಾರ ರೂಪದಲ್ಲೇ ಆರಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಸಗುಣ ಸಾಕಾರ ರೂಪದಲ್ಲಿ ಆರಾಧನೆ ಮಾಡುವಂಥ ಜನರು ನನ್ನೊಟ್ಟಿಗಿದ್ರೆ ಅವ್ರ ಜೊತೆಗೆ ಸಗುಣ ಸಾಕಾರ ರೂಪ ಅಂದರೆ ಪೂಜೆ ಪುನಸ್ಕಾರ ದೇವಸ್ಥಾನ ಇದನ್ನೇ ಮಾಡಲೇಬೇಕು ಅಂತ ವ್ಯಾಖ್ಯಾನಕಾರರು ಬಹಳಷ್ಟು ಕಡೆ ಹೇಳ್ತಾರೆ. ಅವರು ಇನ್ನೂ ಅಲ್ಲಿ ಮೇಲೆ ತಲುಪಿರೋದ್ರಿಲ್ಲ, ಅದರಿಂದ ನೀನು ತಲುಪಿದ್ರು ಕೂಡ ನೀನು ಅವ್ರ ಜೊತೆ ಆ ರೀತಿಯಾಗಿ ನಡ್ಕೊಳ್ಬೇಕು ಅಂತ. ಅವ್ಯಕ್ತ ರೂಪವನ್ನು ತಿಳಿಯದೆ ಅವ್ರ ತಪ್ಪು ಗ್ರಹಿಕೆ ಏನಾಗಿರುತ್ತೆ, ಶರೀರಧಾರಿಯಾದ ಭಗವಂತನಿಗೆ ಕೂಡ ಜನ್ಮಗಳಿದೆ ಅಂತ ತಿಳ್ಕೊಂಡಿರ್ತಾರೆ ಅಂತ. ಇನ್ನೊಂದು ಶ್ಲೋಕವನ್ನು ನೋಡೋಣ. ನಾಹಂ ಪ್ರಕಾಶ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಮಜಮವ್ಯಯಂ. ನಾನು ಎಲ್ಲರಿಗೂ ಕಾಣಿಸುವುದಿಲ್ಲ, ಏಕೆಂದರೆ ಯೋಗ ಮಾಯೆಯಿಂದ ನಾನು ಆವೃತನಾಗಿದ್ದೇನೆ. ಆ ಮೂಢ ಜನರು ನನ್ನ ಅವ್ಯಯ ಸ್ವರೂಪವನ್ನು ತಿಳಿಯರು. ಯಾಕೆ ಕಾಣೋದಿಲ್ಲ ನಾನು? ನಾಹಂ ಪ್ರಕಾಶ, ನಾಹಂ ಪ್ರಕಾಶ, ನಾನು ಯಾರಿಗೂ ಕಾಣೋದಿಲ್ಲ, ಐ ಆಮ್ ನಾಟ್ ಅವೈಲಬಲ್ ಅಂತಾನೆ. ಯೋಗ ಮಾಯಾ ಸಮಾವೃತ, ಅವರಿಗೂ ಗೊತ್ತಿಲ್ಲ ಯೋಗ ಮಾಯಾ ಅಂತ ಹೇಳಿದರೆ ಆ ಒಂದು ಮಾಯೆಯಲ್ಲಿ ಇರೋದ್ರಿಂದ. ಮೂಢೋಯಂ ಅಂತ ಹೇಳ್ತಾನೆ ನೋಡಿ, ಮೂಢರು. ಎಲ್ರಿಗೂ ನಾನು ಕಾಣೋದಿಲ್ಲ, ಏಕೆಂದರೆ ಯೋಗ ಮಾಯೆಯಿಂದ ನಾನು ಆವೃತವಾಗಿದ್ದೇನೆ. ಎಲ್ಲರಿಗೂ ನಾನು ಕಾಣಿಸೋದಿಲ್ಲ. ಅಲ್ಲ, ಆ್ಯಸ್ ಇಟ್ ಈಸ್ ನಾವು ಅವನನ್ನು ನೋಡೋ ಪ್ರಯತ್ನ ಮಾಡಲ್ಲ. ಯಾಕೆಂದರೆ ನಮಗೆ ಜೀವನದ ಜಂಜಾಟ ಬೇಕಾದಷ್ಟಿದೆ. ಮತ್ತು ಈ ವ್ಯವಹಾರ ಇಲ್ಲಿ ಏನಿದೆ ಅದನ್ನೇ ನಾನು ಆ ಪ್ರಾಪಂಚಿಕ ವಸ್ತುಗಳಲ್ಲಿ, ಲೌಕಿಕ ವಸ್ತುಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಮುಳುಗೋಗ್ಬಿಟ್ಟಿದ್ದೀನಿ. ಒಂದು ಇನ್ನೊಂದು ಅವ್ರು ಪ್ರಕಟ ಆಗೋದಿಲ್ಲ. ಯಾಕೆ? ಯೋಗ ಮಾಯೆ ಇದ್ದು ಇಲ್ಲದೆ ಇರೋ ಥರ ಇದ್ದಾನೆ ಅವನು ಎಲ್ಲ ಕಡೆ ಅಲ್ವಾ. ಯೋಗ ಮಾಯೆಯಿಂದ ನಾನು ಆವೃತನಾಗಿದ್ದೇನೆ. ಈ ಮೂಢ ಜನರು ನನ್ನ ಈ ಅವ್ಯಯ ಸ್ವರೂಪವನ್ನು ತಿಳಿಯೋದೇ ಇಲ್ಲ. ಅಂದರೆ ಆ ಭಗವಂತ ಯಾರೋ ನಮಗೆಲ್ಲ ಹೇಳ್ತಾ ಇದ್ರು, ಅವನು ಕಾಲೇಜಲ್ಲೆಲ್ಲ ಈ ಸಾಮಾನ್ಯ ಈ ವಿಚಾರಗಳು ಮಾತಾಡಿರ್ತೀವಲ್ಲ, ನನ್ನ ಫ್ರೆಂಡ್ ಯಾರೋ ಒಬ್ರು ಹೇಳೋರು, ಆ ದೇವ್ರು ಎಲ್ಲಿದ್ದಾನೆ ಅಂತ ತೋರಿಸು, ಆವಾಗ ನಾನು ನಂಬ್ತೀನಿ ಅಂತ. ಏನು ತೋರ್ಸೋಕ್ಕಾಗತ್ತೆ ದೇವರು? ದೇವ್ರನ್ನು ತೋರಿಸಿದ್ರೆ ನಂಬಕ್ಕಾಗತ್ತೆ, ನಾನು ನೋಡದೇ ಇರೋದ್ರೆ ನಾನು ನಂಬೋದಿಲ್ಲ. ಅವಾಗ ಇನ್ನೊಬ್ಳು ಫ್ರೆಂಡ್ ಹೇಳ್ತಾ ಇದ್ರು, ನಾವು ಸೈನ್ಸ್ ಎಲ್ಲ ಓದ್ತೀವಲ್ವ, ಗ್ರಾವಿಟೇಷನ್ ಫೋರ್ಸ್ ಅಂತ ಹೇಳ್ತೀವಲ್ವ, ತೋರಿಸು ಗ್ರಾವಿಟೇಷನ್ ಫೋರ್ಸ್ನ. ಮೇಲಿಂದ ಏನಾದರೂ ಎಸಿದ್ರೆ ಅದು ಕೆಳಗೆ ಹೋಗುತ್ತೆ. ಯಾಕೆ ಕೆಳಗೆ ಬೀಳುತ್ತೆ? ಮೇಲಕ್ಕೆ ಯಾಕೆ ಹೋಗೋದಿಲ್ಲ? ಕೆಳಗೆ ಯಾಕೆ ಬೀಳುತ್ತೆ ಅಂತಂದರೆ ಗ್ರಾವಿಟೇಷನಲ್ ಫೋರ್ಸ್, ಅದು ಭಗವಂತ ಮಾಡಿಟ್ಟಿದ್ದಾನೆ ಆ ರೀತಿಯಾಗಿ ಅಂತ. ಆ ಫೋರ್ಸ್ ಏನು ತೋರಿಸು ಅಂದರೆ ಎಲ್ಲಿಂದ ತೋರಿಸ್ಲಿಕ್ಕಾಗತ್ತೆ? ನಮ್ಮಲ್ಲಿ ಈ ರೀತಿಯ ವಾದಗಳು ನಡೀತಾ ಇತ್ತು. ಹೌದು, ಆ ಭಗವಂತ ನೋಡೋದಕ್ಕೆ ಅದು ಅವನೇನು ಹೇಳ್ತಾ ಇದ್ದಾನೆ, ಅವ್ಯಯ ಸ್ವರೂಪನು, ಅವ್ಯಕ್ತನು. ಅವ್ಯಯ ಅಂದರೆ ನಾಶ ಆಗದೆ ಇರುವಂಥವನು, ಅವನು ಅವ್ಯಯ ಸ್ವರೂಪನು. ಅದನ್ನು ಮೂಢರು, ಈ ಮೂಢ ಜನರು ನನ್ನ ಅವ್ಯಯ ಸ್ವರೂಪವನ್ನು ತಿಳಿಯೋರು. ನಾನು ನಾಶ ಆಗದೆ ಇರೋದು ನನ್ನ ಸ್ವರೂಪ ಅನ್ನೋದನ್ನು ಅವ್ರು ತಿಳಿಯೋದಿಲ್ಲ. ಅಂದರೆ ಈ ಶರೀರ, ಮನಸ್ಸು, ಬುದ್ಧಿ ಎಲ್ಲವೂ ನಾಶ ಆಗೋಗುತ್ತೆ, ನನ್ನಲ್ಲಿರುವ ಚೈತನ್ಯ ಶಕ್ತಿ ಮಾತ್ರ ನಾಶ ಆಗದೇ ಇರುವಂಥದ್ದು. ಮೂಢರು ಅದನ್ನು ತಿಳಿಯರು.
ಬಹಳ ಸುಂದರವಾದ ಅಧ್ಯಾಯ. ಮತ್ತೆ ಮತ್ತೆ ಆ ಶ್ಲೋಕಗಳನ್ನು ಮೆಲ್ಕು ಹಾಕೋ ಪ್ರಯತ್ನ ಮಾಡಿ. ಭಗವಂತ ಅವ್ಯಯ ಸ್ವರೂಪ, ನಿರ್ಗುಣ, ನಿರಾಕಾರ. ಸಾಧನೆಯಲ್ಲಿ ನಾವು ಎಲ್ಲಿದ್ದೇವೆ, ನಾವು ಎಲ್ಲಿಗೆ ಹೋಗಬೇಕು, ನಾವು ಏನೇನು ಕೇಳ್ಕೊಂಡಿದ್ದೀವಿ ಅದನ್ನೇ ಭಗವಂತ ನಮಗೆ ಕೊಟ್ಟಿದ್ದಾನೆ. ಇದೆಲ್ಲ ಸ್ವಲ್ಪ ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಆಗ ಆ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಾಧನೆಯಲ್ಲಿ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಯೋಚನೆ ಮಾಡಿ ಮತ್ತೆ ಮುಂದುವರಿಸೋಣ. ಅಲ್ಲಿಗೆ ಮೇಲ್ಸರ್ತಾನೆ. असतो मा सद्गमय तमसो मा ज्योतिर्गमय मृत्योर्मा अमृतङ्गमय. ॐ शान्ति शान्ति शान्तिः. हरिः ॐ. श्रीगुरुभ्यो नमः.